ಎಲ್ಲರಿಗೂ ನಮಸ್ಕಾರ. ಇದು ವಿಶ್ವಕರ್ಮ ಪರಂಪರೆಯ ಕುರಿತಾದ 6ನೇ ವಿಡಿಯೋ. ಬಸವಣ್ಣ ಒಬ್ಬ ವಿಶ್ವಕರ್ಮ ಬ್ರಾಹ್ಮಣ ಕುಟುಂಬದವನು ಎನ್ನುವಂಥ ಪ್ರಶ್ನೆಯ ಕುರಿತು. ಬಸವಣ್ಣ ವಿಶ್ವಕರ್ಮ ಬ್ರಾಹ್ಮಣ ಎಂಬುದನ್ನು ಸತ್ಯವೆಂದು ಸಾಧಿಸಲು ಅವನ ಅಣ್ಣ ದೇವರಾಜನೇ ಮೂರ್ಜಾವಿ ದೇವ ಎಂಬ ವಾದವನ್ನು ವಿಶ್ವಕರ್ಮ ಬ್ರಾಹ್ಮಣವಾದಿಗಳು ಹೂಡಿದ್ದಾರೆ. ಅದರ ಬೇರುಗಳನ್ನು ಶೋಧಿಸುವ ಒಂದು ಪ್ರಯತ್ನವಾಗಿ ಈ ಮುಂದಿನ ಕಂತುಗಳು ಶುರುವಾಗಿವೆ. ಅದರಲ್ಲಿ ಇದು ಆರನೇದಂದರೆ ಇದು ಮೊದಲನೇದು ಈ ಪ್ರಯತ್ನ. ವಿಶ್ವಕರ್ಮ ಬ್ರಾಹ್ಮಣವಾದಿಗಳು ಬಸವಣ್ಣ ವಿಶ್ವಕರ್ಮ ಬ್ರಾಹ್ಮಣ ಎಂದು ಸಾಧಿಸಲು ಬಸವಣ್ಣನ ಅಣ್ಣ ದೇವರಾಜನೇ ಅಂತರವಳ್ಳಿಯ ಮೂರುಜಾವಿ ದೇವನು, ಮೂರುಜಾವಿಯು ವಿಶ್ವಕರ್ಮ, ಅಂತರವಳ್ಳಿಯ ಮಠ ವಿಶ್ವಕರ್ಮರ ಮಠ, ಹೀಗೆ ದೇವರಾಜ ದೇವರಸ ಮೂರುಜಾವಿಯ ಸಮೀಕರಣವನ್ನು ಸೃಷ್ಟಿಸಿ ಈ ಮೂರುಜಾವಿಯೇ ಶಾಂತನಿರಂಜನ ವಿರಚಿತ ಅಬ್ಬಲೂರು ಚರಿತೆ ಕೃತಿಯಲ್ಲಿ ಮಹಾಪವಾಡ ಪುರುಷನೆಂದು ಚಿತ್ರಿಸಲ್ಪಟ್ಟ ಚಿಕ್ಕೀಶ ಅಥವಾ ಚಿಕ್ಕೇಶ್ವರ ಚಿಕ್ಕೇಶನೆಂದು ಸಂಬಂಧ ಸ್ಥಾಪಿಸ ಪ್ರಯತ್ನವನ್ನು ಮಾಡಿದ್ದಾರೆ. ಈ ವಾದದ ಮೂಲ ಜನಕ ಜೀವಣ್ಣ ಮಸಳೆ ಅಂತಕ್ಕಂಥದ್ದು. ಅವರು ಬಸವಣ್ಣನವರ ಪೂರ್ವಾಶ್ರಮ ಅನ್ನುವ ಒಂದು ಕೃತಿಯನ್ನು ಬರೆದಿದ್ದಾರೆ ಅಂತ ನಾನು ನೋಡಿಲ್ಲ. ಬಸವಣ್ಣನವರ ಪೂರ್ವಾಶ್ರಮ ಅನ್ನುವ ಕೃತಿ ಬರೆದಿದ್ದಾರೆ ಅನ್ನೋದನ್ನು ನಾನು ಪಂಚಾನನ ಕೇಳ್ತೇನೆ ಕೇಳ ವಿಡಿಯೋ ಉಪನ್ಯಾಸ ಸರಣಿ 69 ಅದರಲ್ಲಿ ಬಸವಣ್ಣನವರು ಮತ್ತು ಮೂರುಜಾವಿ ದೇವರು ಭಾಗ 1 ಮತ್ತು ಭಾಗ 2, ಅದರ ಉಪನ್ಯಾಸಕರು ಸಿದ್ದರಾಮ ಪಟ್ಟಣಶೆಟ್ಟಿ ಅಂತಕ್ಕಂಥವ್ರು. ಇವರ ವಿಡಿಯೋ ಉಪನ್ಯಾಸದ ಮುಖಾಂತರ ನಾನು ಈ ಜೀವಣ್ಣ ಮಸಳೆ ಕೃತಿ ಬಗ್ಗೆ ಮತ್ತು ಈ ವಾದದ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ. ಈ ಸಿದ್ದರಾಮ ಪಟ್ಟಣಶೆಟ್ಟಿ ಬಹಳ ಖಚಿತ ನುಡಿಗಳಲ್ಲಿ ಬಸವಣ್ಣನು ನಿಸ್ಸಂದೇಹವಾಗಿ ವಿಶ್ವಕರ್ಮ ಬ್ರಾಹ್ಮಣ ಎಂದು, ಮೂರುಜಾವಿಯೇ ಬಸವಣ್ಣನ ಸೋದರ ದೇವರಾಜ ಎನ್ನಲು ಸಾಕಷ್ಟು ಪ್ರಮಾಣಗಳಿವೆ, ಶಾಸನಾಧಾರಗಳಿವೆ ಎಂದು ಮುಂತಾಗಿ ಬಹಳ ಒತ್ತು ಕೊಟ್ಟು ನುಡಿದಿರುವರು. ಅವರ 2 ವಿಡಿಯೋ ಭಾಗಗಳನ್ನು ನಾನು ಬಹಳ ಗಂಭೀರದಿಂದ ಆಲಿಸಿ ಕೆಲವು ಅಂಶಗಳನ್ನು ನಾನು ಟಿಪ್ಪಣಿ ಮಾಡಿಕೊಂಡಿದ್ದೇನೆ. ಇವರ ಈ ವಿಡಿಯೋ ವಿಷಯದ ಮುಖ್ಯಾಂಶಗಳನ್ನು ನಾನು ನನ್ನ ಪ್ರಸ್ತುತ ವಿಷಯದ ಕೊನೆಗೆ ನಾನು ಅದನ್ನು ಚರ್ಚೆ ಮಾಡ್ತೇನೆ. ಈಗ ಮೂರುಜಾವಿ ದೇವ ಅಥವಾ ದೇವರಾಜನ ಸಮೀಕರಣಕ್ಕೆ ಶಾಸನಗಳು ಮತ್ತು ಅಬ್ಬಲೂರು ಚರಿತೆ ಏಕಾಂತ ರಾಮಿ ತಂದೆಯ ಪವಾಡ ಕಥೆಯನ್ನು ನಾವು ಪರಿಶೀಲಿಸ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕಿಂತ ಮುಂಚೆ ನಾವು ಬೇರೆ ಬೇರೆ ಕಾಲದಲ್ಲಿ ಬಾಳಿರ್ತಕ್ಕಂಥ ಮೂರುಜಾವಿ ಅಂತಕ್ಕಂಥ ಹೆಸರಿನ ವ್ಯಕ್ತಿಗಳನ್ನು ಉಲ್ಲೇಖಿಸ್ತಕ್ಕಂಥ ಶಾಸನಗಳನ್ನು ನಾವು ಗಮನಿಸಬೇಕು. ಮೂರುಜಾವಿ ಎಂಬ ವ್ಯಕ್ತಿಯನ್ನು ಉಲ್ಲೇಖಿಸ್ತಕ್ಕಂಥ ಒಟ್ಟು ಶಾಸನಗಳು ಈಗ ನನಗೆ ಗಮನಕ್ಕೆ ಬಂದಿರತಕ್ಕಂಥವು ಪರೋಕ್ಷವಾಗಿ ಒಂದು 2-3, ಪ್ರತ್ಯಕ್ಷವಾಗಿ ಒಂದು 6, ಒಟ್ಟು 9 ಶಾಸನಗಳು ನನ್ನ ಗಮನಕ್ಕೆ ತಿಳುವಳಿಕೆಗೆ ಬಂದಿವೆ. 1ನೇದು, ಇದು ಬಹುಶಃ ಯಾವ ವಿದ್ವಾಂಸರು ಗಮನಿಸದೇ ಇರತಕ್ಕಂಥ ಶಾಸನ. ಇದು ಬಿಜಾಪುರ ಜಿಲ್ಲೆ ಸಾಲವಾಡಗಿ ಶಾಸನ. ಬಿಜಾಪುರ ಜಿಲ್ಲಾ ಶಾಸನ ಪುಟ ಸಂಖ್ಯೆ 484-486, ಹಂಪಿ ವಿಶ್ವವಿದ್ಯಾಲಯದವರು ಪ್ರಕಟ ಮಾಡಿರ್ತಕ್ಕಂಥ ಸಂಪುಟ. ಇದಕ್ಕೆ ತೇದಿ ಇಲ್ಲ, ಆದ್ರೆ ಅದರೊಳಗೆ ಉಲ್ಲೇಖಿಸಿರ್ತಕ್ಕಂಥ ರಾಜರುಗಳು ರಾಷ್ಟ್ರಕೂಟ ದೊರೆ ಶುಭತುಂಗನ ಆಳ್ವಿಕೆಯ ನಂತರ ಅಕಾಲ ವರ್ಷ ಎಂಬ ಬಿರುದಿನ ಕೃಷ್ಣರಾಜನ ಸಾಮಂತ ಹಾಗೂ ತಳಾರನಾದ ಹೊರೆಯಮನು ಸಾಲವಾಡಿಗೆಯಲ್ಲಿ ತನ್ನ ಹೆಸರಿನ ಹೊರೆಯಮೇಶ್ವರ ದೇವಾಲಯವನ್ನು ಕಟ್ಟಿಸಿದ್ದನ್ನು ವಿವರಿಸುತ್ತದೆ. ನಂತರದ ಕಾಲದಲ್ಲಿ
ಮೂರು ಜಾವಿ ಎಂಬಭಿಧಾನದ ಕಾಶ್ಮೀರ ಭೃತಿ ಎಂಬುವನು ಈ ಸ್ಥಳದಲ್ಲಿ ಸಿದ್ದೇಶ್ವರ ಮತ್ತು ಪಾಪ ವಿನಾಶ ದೇವಾಲಯಗಳನ್ನು ಕಟ್ಟಿಸಿದ ಎನ್ನುವಂಥ ಮಾಹಿತಿ ಈ ಶಾಸನದಲ್ಲಿ ಇದೆ. ಆದ್ದರಿಂದ ಇಲ್ಲಿ ಈ ಶಾಸನ ಕ್ರಿಸ್ತಶಕ 10ನೇ ಶತಮಾನದ್ದು, ತೇದಿ ಇಲ್ಲದೆ ಹೋದ್ರೆ ಇದು 10ನೇ ಶತಮಾನದ್ದಂತ ನಾವು ರಾಷ್ಟ್ರಕೂಟ ದೊರೆ ಕೃಷ್ಣ ಅನ್ನೋ ಆಧಾರದಿಂದ ತಿಳ್ಕೊಬಹುದು. ಮೂರು ಜಾವಿಯ ವರ್ಣನೆ ಹೇಗೆ ಬಂದಿದೆ ಅಂದ್ರೆ, ಯತಿ ತಿಳಕಂ ಕಾಶ್ಮೀರ ಭೃತಿ ತೇಜಾನ್ವಯ ತಪಸ್ವಿ ಶಿವಧರ್ಮ ಪದಸ್ಥಿತಿ ಕರಣೋದಿತ ರುದ್ರಾಕೃತಿ ಶಿವಯತಿ ಮೂರು ಜಾವಿ ಮುನಿ ಮಣಿರಾಜಂ ಅಂತ ಇದೆ. ಶಿವಯತಿ ಮೂರು ಜಾವಿ ಮುನಿ ಮಣಿರಾಜಂ ಅಂತ ಇದೆ. ರಾಷ್ಟ್ರಕೂಟರ ಮೂರನೇ ಕೃಷ್ಣನೇ ಕ್ರಿಸ್ತಶಕ 939 966ನೇ ಅವನು. ಆದ್ರಿಂದ ಈ ಶಾಸನೋಲ್ಲೇಖಿತ ಮೂರು ಜಾವಿ ಸದ್ಯಕ್ಕೆ ನಮಗೆ ಇವನೇ ಅತಿ ಪ್ರಾಚೀನನು. ನಮಗೆ ಸಿಕ್ಕಿರುವ ಶಾಸನಗಳಲ್ಲಿ ಮೂರು ಜಾವಿ ಅನ್ನುವಂಥ ಅಭಿಧಾನದ ಒಬ್ಬ ವ್ಯಕ್ತಿ ಸಿಕ್ಕಿರ್ತಕ್ಕಂಥವನು. ಅವನ ಹೆಸರು ಕಾಶ್ಮೀರ ಭೃತಿ ಅಂತ. ಇದು 10ನೇ ಶತಮಾನ, ಇವನೇ ಪ್ರಾಚೀನ, ಇವನೇ ಮೊದಲಿಗ. ಮೂರು ಜಾವಿ ಎಂಬುದು ಕಾಶ್ಮೀರ ಭೃತಿಗೆ ಇದ್ದ ಒಂದು ಅಭಿಧಾನ. ಕಾಳಾಮುಖಾದಿ ಶೈವ ಪಂಥ ಪರಂಪರೆಗಳಲ್ಲಿ ಕ್ರಿಸ್ತಶಕ 10ನೇ ಶತಮಾನದಲ್ಲಿ ಮೂರು ಜಾವಿ ಎಂಬ ಅಭಿಧಾನ ಸೃಷ್ಟಿಯಾಗಿತ್ತೆನ್ನಲು ಈ ಶಾಸನ ನಮಗೆ ಪ್ರಥಮ ಸಾಕ್ಷಿ ಆಗ್ತದೆ. ಅಂದ್ರೆ ಈ ಪರಂಪರೆ ಒಳಗ ಮೂರು ಜಾವಿ ಅನ್ನೋ ಹೆಸರು ಉಟ್ಕೊಂಡಿತ್ತು ಅಂತ ಅನ್ಲಿಕ್ಕೆ ಈ ಮೂರು ಜಾವಿಯೇ ಸದ್ಯ ಪ್ರಥಮ. ಆದ್ರೆ ನೋಡಿ, ಇವನ್ ಶೈವ ಪಂಥಿ ಅನ್ನೋದು ಸ್ಪಷ್ಟವಾಗಿದೆ, ಆದ್ರೆ ವಿಶ್ವಕರ್ಮ ಅನ್ನುವಂಥ ಯಾವ ಸೂಚನೆ ಈ ಶಾಸನದಲ್ಲಿ ಇಲ್ಲ. ಇನ್ನ ಎರಡನೇದು, ನಮ್ಮ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಿರೇಮ್ಯಾಗಳಗೇರಿ ಶಾಸನ. ಇದು ಕ್ರಿಸ್ತಶಕ 1056, ಇನ್ನು ಕೆಲವರು 1059 ಅಂತ ಅದನ್ನ ಮಾಡ್ಕೊಂಡಿದ್ರೆ. ಇದರಲ್ಲಿ ಒಂದು 3 ವರ್ಷ ಹೆಚ್ಚು ಕಡಿಮೆ 1056 ಅಥವಾ 1059ರ ಶಾಸನ. ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹಿರೇಮ್ಯಾಗಳಗೇರಿ ಗ್ರಾಮದ್ದು. ಮಹಾಮಂಡಲೇಶ್ವರ ಸಿಂಘಣದೇವನು ಮೇಗಣಗೆರೆಯ ಸ್ವಯಂಭೂ ತ್ರಿಕಟೇಶ್ವರ ದೇವರ ಸೇವೆಗೆ ಆ ಮಠದಾಚಾರ್ಯರ್ ಆರ್ಯದೇವರ ಶಿಷ್ಯರ್ ಮೂರು ಜಾವಿ ಪಂಡಿತರ ಕಾಲಂ ಖರ್ಚಿ ಕೆಲ ದಾನ ಮಾಡುವನು. ಇವನು ಎರಡನೇ ಮೂರು ಜಾವಿ ದೇವ. ಇವನೂ ಸಹ ಶೈವ ಪಂಥದವನು. ಆದರೆ ವಿಶ್ವಕರ್ಮ ಅನ್ನುವಂಥ ಯಾವ ಸೂಚನೆ ಇಲ್ಲಿ ಇಲ್ಲ. ಇನ್ನು ಮೂರನೇದು ರಟ್ಟಿಹಳ್ಳಿ, ಅಂದ್ರೆ ಹಿಂದಿನ ಕೋಡಾ ತಾಲೂಕು ಧಾರವಾಡ ಜಿಲ್ಲೆ, ಈಗಿನ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ. ಕ್ರಿಸ್ತಶಕ 1174ನೇ ಶಾಸನ. ಅದರಲ್ಲಿ ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಸಂಪುಟ 35 1950-53ರಲ್ಲಿ ಕಲೆಕ್ಟ್ ಮಾಡಿರ್ತಕ್ಕಂಥ ಶಾಸನಗಳು. ಅದರಲ್ಲಿ ಶಾಸನ ಸಂಖ್ಯೆ 65, ಪುಟ 62, 67. ಈ ಶಾಸನದಲ್ಲಿ ಉಲ್ಲೇಖಿಸಿದ ಕಾಲ ಶಕವರ್ಷ 1097, ಅಂದರೆ 1174. ಈ ಕಾಲದ ಕಾಳಾಮುಖ ಪರ್ವತಾವಳಿಯ ಗುರು ಕಲ್ಯಾಣ ಶಕ್ತಿ ಇವನ ಶಿಷ್ಯನಾದ ಮೂರು ಜಾವಿ ದೇವನ ಕಾಲ ಕ್ರಿಸ್ತಶಕ 1238. ಈ ಶಾಸನದಲ್ಲಿ ಕಾಣಬರುವ ಕಾಳಾಮುಖ ಗುರು ಶಿಷ್ಯ ಪರಂಪರೆಯಲ್ಲಿ ಒಟ್ಟು 10 ಕಾಳಾಮುಖ ಪರ್ವತಾವಳಿಯ ಗುರು ಶಿಷ್ಯರ ಹೆಸರುಗಳಿವೆ. ಅನುಕ್ರಮವಾಗಿ ನೋಡಿ, ಮೊದಲನೇವನು ವಾಮದೇವ, ಆಮೇಲೆ ವಾದಿರುದ್ರ, ಆಮೇಲೆ ಕ್ರಿಯಾಶಕ್ತಿ, ಆಮೇಲೆ ಅಮೃತರಾಶಿ, ಆಮೇಲೆ ಶ್ರೀಕಂಠ ದೇವ, ಆಮೇಲೆ ಕ್ರಿಯಾಶಕ್ತಿ, ಆಮೇಲೆ ಸರ್ವೇಶ್ವರಾರ್ಯ, ಆಮೇಲೆ ಕಲ್ಯಾಣ ಶಕ್ತಿ. ಕಲ್ಯಾಣ ಶಕ್ತಿ ಇಲ್ಲಿ ಈ ಶಾಸನಗಳ ಕಾಲದಲ್ಲಿ ಇರುವಂಥ ಗುರು ಅವನು. ಈ ಕಲ್ಯಾಣ ಶಕ್ತಿಯ ಶಿಷ್ಯ ಮೂರು ಜಾವಿ ದೇವ. ಈ ಮೂರು ಜಾವಿ ದೇವನ ಶಿಷ್ಯ ಲಕುಲೀಶ್ವರ. ಅದರಿಂದ ರಟ್ಟಿಹಳ್ಳಿಯ 4 ಶಾಸನಗಳು ಕ್ರಿಸ್ತಶಕ 1174ರದ್ದು ಒಂದು, 1237, 37ರದ್ದು ಒಂದು, 1238ರ 2 ಶಾಸನ. ಈ 4 ಶಾಸನಗಳಲ್ಲಿ ಉಲ್ಲೇಖಿತನಾಗಿರ್ತಕ್ಕಂಥ ಮೂರು ಜಾವಿ ಒಬ್ಬನೇ. ಆಮೇಲೆ ಗುರು ಪರಂಪರೆ ಒಂದೇ, 10 ಗುರುಗಳು ಬರ್ತಾರೆ ಅವರು, ವಾಮಶಕ್ತಿಯಿಂದ ಪ್ರಾರಂಭವಾಗಿ ಲಕುಲೀಶ್ವರನ ಕೊನೆಯವರೆಗೆ. ನೋಡಿ, ಈ ಗುರು ಪರಂಪರೆಯ ವರ್ಣನೆಯ ಕೆಲ ಸಾಲುಗಳು ಹಿಂಗಿದವೆ. ಶ್ರೀಮತ್ ಕಡಂಬೇಶ್ವರ ದೇವಸ್ಥಾನ ಪೂರ್ಜಿತ ಒಪ್ಪಡಾಚಾರ್ಯ ವರ್ಯ ರೆನಿಪ
ಕಲ್ಯಾಣ ಶಕ್ತಿ ದೇವರಿಂದ ಒಕ್ಕುವೆಂದು ಮನಂದದರಾ ಯತೀಂದ್ರನ ಗುರು ಕುಳೋನ್ನತಿಯಂತೆಂದಡೆ ಕಾಳಾಮುಖವಾದಿಯಾಗೆ ಸಮಾಳಾಂಕೃತ ಸೂತ್ರಧಾತು ಪರ್ವತವೆಂದಿತಾಳೋಕಿಸಿ ನಾಲ್ಕರೊಳಂ ಕಾಳಾಮುಖ ಶ್ರೀ ವಿಳಾಪ ಮಣಿಮ ಮುಕುರುಂದಂ ಎನೆ ವಾಮದೇವಯತಿ ಪುಣ್ಯ ನಿಧಾನಂ ಅಂತ ಹೇಳಿ ಮೊದಲಿಗೆ ಅವರ ಪೂರ್ವ ಗುರುವಿನ ವಾಮದೇವನ ಉಲ್ಲೇಖ ಬರ್ತದೆ. ಈ ರೀತಿ ವರ್ಣನೆ. ಈ ಮೂರು ಜಾವಿ ದೇವನ ಕಾಲ ಕ್ರಿಸ್ತಶಕ 1238 ಎಂಬುದೇ ಇದೇ ರಟ್ಟಿಹಳ್ಳಿಯ ಇತರೆ ಶಾಸನಗಳಿಂದ ನಮಗೆ ತಿಳಿದು ಬರ್ತದೆ. ರಟ್ಟಿಹಳ್ಳಿಯ ಶಾಸನ ಸಂಖ್ಯೆ 75, ಪುಟ 73, ಕ್ರಿಸ್ತಶಕ 1237, ಕಡಂಬೇಶ್ವರ ದೇವಸ್ಥಾನ ರಟ್ಟಿಹಳ್ಳಿ. ಮಹಾಪ್ರಧಾನ ಕರ್ಣದ ಕಲ್ಲರಸನು ಆದಿತ್ಯವಾರ ಸೂರ್ಯಗ್ರಹಣದಂದು 3 ಜಾವಿಯ ಕಾಲು ತೊಳೆದು ದಾನ ಮಾಡುವನು. ಇನ್ನು 5ನೇದು ಶಾಸನ ಸಂಖ್ಯೆ 76, ರಟ್ಟಿಹಳ್ಳಿ, ಕ್ರಿಸ್ತಶಕ 1238, ಕಡಂಬೇಶ್ವರ ದೇವಸ್ಥಾನ. ಯಾದವ ಕುಲಾಬ್ಧಿ ಚಂದ್ರಂ ಕಾದಂಬ ಕುಳಾರಿ ಎನಿಸಿದ ಸಿಂಘಣಾರ್ಯನ ಸಚಿವ ಮಲ್ಲನನ್ನು ಹೆಸರಿಸಿ ನಂತರ ಗುಬ್ಬಿಯ ಕಲ್ಲನೆಂಬುವನು 3 ಜಾವಿ ದೇವರಿಗೆ ಕೆಲ ದಾನ ಮಾಡಿದ್ದನ್ನು ಹೆಸರಿಸುತ್ತದೆ. ಈ 3 ಜಾವಿಯನ್ನು ವರ್ಣಿಸಿದ ಸಾಲುಗಳು ಹೀಗಿವೆ. ಈ ಮುನಿಯ ಪ್ರಭಾವವೆಂತೆಂದಡೆ ಪಾಪ ನಗ ಶಂಭ ನೆನಿಪ ಪಾಪನಗ ಶಂಭ ನೆನಿಪ ಕೋಪಜಿತಂ ಸಕಲ ಶಾಸ್ತ್ರ ಪರಿಣಿತ ನೆಂತೆಂದೀ ಪರಿಯ ಪಗಳು ತಿಪ್ಪುದು ಶಾಪಾನುಗ್ರಹದ 3 ಜಾವಿಯನೆಲ್ಲಂ. 3 ಜಾವಿ ದೇವರಿಗೆ ಗುಬ್ಬಿಯ ಕಲ್ಲೆಯಂ ಪಾದ ಪ್ರಕ್ಷಳನಂಗೈದು ಧಾರಾಪೂರ್ವಕಂ ಮಾಡಿ ಕೊಟ್ಟ 11 ಸುಂಕ 1 ಅಂತ ಇದೆ. ಇನ್ನೊಂದು ಶಾಸನ 77ನೇ ನಂಬರು, ಅದೇ ರಟ್ಟಿಹಳ್ಳಿ, ಕ್ರಿಸ್ತಶಕ 1238, 2ನೇ ಸಿಂಗಣನ ಆಳ್ವಿಕೆ. ರಟ್ಟಿಹಳ್ಳಿಯ ಶಾಸನೋಕ್ತವಾದ ಕಾಳಾಮುಖ ಗುರು ಪರಂಪರೆಯು ಪರ್ವತಾವಳಿಯ ಕಿಟ್ಟಗಾವೆಯ ಸಂತತಿ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗ್ತದೆ. ಕಾಳಾಮುಖವಾದಿಯಾಗೆ ಸಮಾಳಂಕೃತ ಸೂತ್ರಧಾತು ಪರ್ವತಾವಳಿಯೆಂದಿಂತಾಳೋಕಿಸಿ ಕಿಟ್ಟಗಾವೆಯಾನ್ವಿತದೊಳಂ ಕಾಳಾಮುಖ ಶ್ರೀವಿಳಾಸ ಮಣಿ ಮುಕುಕುರುಂದಂ ಎನೆ ವಾಮಶಕ್ತಿಯತಿ ಪುಣ್ಯ ನಿಧಾನಂ ನೆಗಳ್ದ ನಾ ಮುನೀಶನ ಶಿಷ್ಯಂ ಮನುಚರಿತಂಬೋಧೀಮ ದೇವನ ಕಾಯುಧ ನೆನಿಪ ವಾದಿ ರುದ್ರಶಕ್ತಿ ಮುನೀಂದ್ರಂ. ಆಮೇಲೆ ಅಂತವರ್ಗಳ ಶಿಷ್ಯರುಂ ಯಶವಂ ಶ್ರೀಕಂಠ ದೇವಂ ಬುಧ ನಿಧಿ ತದಪತ್ಯ ತದೀಯೋದ್ವ ಶಿಷ್ಯಂ ಕುಸುಮಾಸ್ತ್ರತ್ಯಕ್ಷ ನುರ್ಭೀತ ಪ್ರತಿಗತ ಗುಣನಿವಾಸಂ ಕ್ರಿಯಾಶಕ್ತಿ ದೇವಂ ದಶವಂ ತತ್ಶಿಷ್ಯನಾಂತಂ ವಿನತ ಫಲಸುಹ್ರೀನ್ಮೌಳಿ ಮಾಣಿಕ್ಯ ಕಾಂತಿ ಪ್ರಸರೋದ್ಯ ತು ಕೇಸರಾಂಘ್ರಿ ದವಯ ಸರಸೀರುಹೋದುಭಾತಿ ಸರ್ಭೇಶ್ವರಾರ್ಯಂ ಅಂತ ಹೀಗೆ ಮುಂದುವರಿದು ಕಲ್ಯಾಣ ಶಕ್ತಿಯನ್ನು ಬಣ್ಣಿಸಿ ತದನು ಸಮುದ್ಭವ ಈಶ್ವರ ಪದಕಮಲ ಭ್ರಮರನಾಗ ಮಂಬುಜಾತ ಸಮಭ್ಯುದಿತ ದಶಶತ ಮಯೂಖಂ ಮದನೋಗ್ರಂ 3 ಜಾವಿ ದೇವ ಭೃತಿಪಂ ತೊಳಪ ಸುಧಾಂಶುವನುದರ ಸ್ಥಳದೊಳು ತಳೆದಿಂತು ಕಾಂತದಂತಿರೆ ಮೃಡನ ನುಜ್ಜಲಿಸೆ ನಿಜ ಹೃದಯದೊಳಗಾಗಳು ವ್ಯಸವಂ 3 ಜಾವಿ ದೇವ ಮುನೀಂದ್ರಂ. ನೋಡಿ, ಇವನ ಶಿಷ್ಯ ಲಕುಲೀಶ್ವರನ ವರ್ಣನೆ ಮುಂದೆ ಬಂದಿದೆ. ಮತ್ತೆ ಮುಂದೆ 3 ಜಾವಿಯನ್ನ ಮತ್ತೆ ಈ ಕೆಳಗಿನಂತೆ ಬಣ್ಣಿಸಿದೆ. ಮಾನಸ ವಾಚಕ ಕಾಯಕದೆನ ಸಮಂ ಪೊರ್ದಲ ಲೊಲ್ಲದಿಹ ಪರಸುಖ ದಜ್ಞಾನ ಮನೆ ಬಿಟ್ಟ ಶಿವಧ್ಯಾನದಿ ನೆಲೆಗೊಂಡ 3 ಜಾವಿ ಭೃತಿಪಂ. ಸುಧತಿಯರ ನಯನ ಗಣಿಗಳು ಮದನನ ಪೊಗಣಿಗಳಂಬೃತ ಕಿರಣನ ಕಿರಣೋಸ್ಪದದ
ಗಣಿ ಬಂದು ತಾಗಲು ಹೃದಯಂ ಕಲು ಹೃದಯ ಮೂರು ಜಾವಿ ಪ್ರತಿಪಂ. ಈತನ ಸಮಕ್ಷಮದಲ್ಲಿ ಹೊನ್ನಬೊಮ್ಮಿ ಶೆಟ್ಟಿಯರು ಮಲ್ಲೇಶ್ವರ ಮತ್ತು ರಾಜೇಶ್ವರ ದೇವರ ಮೂರ್ತಿ ಪ್ರತಿಷ್ಠೆಯನ್ನು ಮಾಡುವರು. ಈ ಮೂರು ಜಾವಿ ದೇವ ಯತೀಂದ್ರನ ಗುರುಕುಲ ಮಹಿಮೆಯಂತೆಂದಡಿ ಎಂದು ಮತ್ತೆ ಈ ಮೂರು ಜಾವಿಯ ಬಣ್ಣನೆ ಅಲ್ಲಿ ಮುಂದುವರೆದಿದೆ. ಯಮ ನಿಯಮ ಧ್ಯಾನ ಧಾರಣ ಮುಂತಾಗಿ ಬಂದು ಸಪ್ತಾಹತ್ತರಿ ಸ್ಥಾನಾಚಾರ್ಯರ್ಮಪ್ಪ ಶ್ರೀಮದ್ ರಾಜಗುರು ಮಹಾವಾದಿ ಮೂರು ಜಾವಿ ದೇವರಿಗೆ ಸಕವರ್ಷದ 1160 ವಿಳಂಬಿ ಸಂವತ್ಸರದ ಮಾರ್ಗಶಿರ ಮಾಸದ ಸೋಮವಾರ ವ್ಯತಿಪಾತ ಅಮಾವಾಸ್ಯೆ ಸೂರ್ಯಗ್ರಹಣದಂದು ಮೂರು ಜಾವಿಯ ಪಾದ ತೊಳೆದು ದಾನ ಮಾಡಿದ್ದನ್ನು ಸೂಚಿಸಿದೆ. ವಿಶಾಲ ಕೀರ್ತೀಶ್ವರ ಮೂರು ಜಾವಿ ಎಂದು ಕೊನೆಯ ಸಾಲು ಬಂದಿದೆ. ಇಲ್ಲಿ ಮುಂದಿನ ವಿವರ ಇಲ್ಲ. ಈ ಶಾಸನದಲ್ಲಿ ಬಂದ ಅಂತವರ್ಗಳ ಶಿಷ್ಯರುಂ ಅಂದರೆ ಅಂತರವಳ್ಳಿ ಎಂದರ್ಥವಲ್ಲ. ಇದನ್ನ ಸ್ವಲ್ಪ ಯಾವುದೋ ಒಂದು ಧ್ವನಿ ಸಾಮ್ಯತೆಯ ಹಿನ್ನೆಲೆಯಲ್ಲಿ ಇದು ಅಂತರವಳ್ಳಿ ಅಂತ ಇರಬೇಕು ಅಂತ ತಿಳ್ಕೊಂಡ್ಬಿಡ್ಬೋದು. ಅಂತವರ್ಗಳ ಶಿಷ್ಯರುಂ ಅಂತ ಅಂದ್ರೆ ಅಂತೆ ಅವರುಗಳ ಶಿಷ್ಯರು ಅಂತ ಅರ್ಥ. ಅದು ಅಂತರವಳ್ಳಿ ಅಂತ ಅರ್ಥ ಅಲ್ಲ ಮತ್ತೆ ಎಂದರ್ಥ. ಆದ್ದರಿಂದ ಅಂತರವಳ್ಳಿಗೂ ಈ ಶಾಸನದಲ್ಲಿ ವರ್ಣಿತನಾದ ಮೂರು ಜಾವಿಗೂ ಯಾವ ಸಂಬಂಧವೂ ಕಾಣಿಸದು. ಅಂತೆಯೇ ಇಲ್ಲಿ ಮೂರು ಜಾವಿಗೆ ಚಿಕ್ಕೇಶ್ವರ ಎಂತಲೋ ದೇವರಾಜ ಎಂತಲೋ ಎಲ್ಲಿಯೂ ಕರೆದಿಲ್ಲ. ಯಾಕಂದ್ರೆ ವರ್ಣನೆಯ ಸಾಲುಗಳನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಅದರಿಂದ ಎಲ್ಲಿ ಅವನ್ನ ದೇವರಾಜ ಅಂತ ಚಿಕ್ಕೇಶ್ವರ ಅಂತ ಎಲ್ಲಿ ಕರೆದಿಲ್ಲ. ಮೂರು ಜಾವಿಯು ವಿಶ್ವಕರ್ಮ ಎಂಬ ಕುಲ ಜಾತಿ ಸೂಚಕವಾದ ಯಾವ ಅಭಿವ್ಯಕ್ತಿಯೂ ಕೂಡ ಇಲ್ಲಿ ಬಂದಿಲ್ಲ. ಮೂರು ಜಾವಿಯ ಶಿಷ್ಯನಾಗಿ ಲಕುಲೀಶ್ವರ ಬಂದಿರುವನು ಹೊರತು ಈ ಅಬ್ಬಲೂರು ಚರಿತೆ ಕೃತಿಯ ಕರ್ತೃ ಶಾಂತ ನಿರಂಜನ ಇಲ್ಲಿ ಬಂದಿಲ್ಲ. ಇದನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಶಾಸನದ ಕಾಲ 1238. ಇಲ್ಲಿಯೂ ಈ ಗುರು ಪರಂಪರೆಯ ಮೂಲ ಪುರುಷ ವಾಮಶಕ್ತಿ, ವಾದಿರುದ್ರ ಕ್ರಿಯಾಶಕ್ತಿ, ಅಮೃತರಾಶಿ, ಶ್ರೀಕಂಠದೇವ ಕ್ರಿಯಾಶಕ್ತಿ, ಸರ್ವೇಶ್ವರಾರ್ಯ, ಕಲ್ಯಾಣ ಶಕ್ತಿ, ಮೂರು ಜಾವಿ, ಲಕಲೇಶ್ವರ ದೇವಿ ಇವೆಲ್ಲ ಬಂದಿದ್ದಾವೆ. ಅಂದ್ರೆ ಇಲ್ಲಿ ಇಡೀ ಒಟ್ಟು 4 ಶಾಸನಗಳಲ್ಲಿ ವರ್ಣಿತರಾಗಿರ್ತಕ್ಕಂಥ ಗುರು ಪರಂಪರೆ ಒಂದೇ ಅನ್ನೋದನ್ನ ನಾವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು. ಒಟ್ಟಿನಲ್ಲಿ ರಟ್ಟಿಹಳ್ಳಿಯ 1174, 1237, 1238 ಈ 4 ಶಾಸನಗಳಲ್ಲಿ ಉಲ್ಲೇಖಿತನಾದ ಮೂರು ಜಾವಿಯು ಒಬ್ಬ ಕಾಳಾಮುಖ ಶೈವನು. ಇವನು ಮೂರನೆಯ ಮೂರು ಜಾವಿದೇವ. ಇಲ್ಲಿಗೆ ಮೊದಲನೇದು ಸಾಲವಾಡಿಗೆದು, ಎರಡನೇದು ಹಿರೇಮೇಗಳಗೇರಿದು, ಮೂರನೇದು ರಟ್ಟಿಹಳ್ಳಿದು. ಅಂದ್ರೆ ನಮಗೆ ಮೂರು ಜಾವಿದೇವಗಳು ಇಲ್ಲಿಗೆ ಸಿಕ್ಕರು ಇಲ್ಲಿವರೆಗೆ. ಇವನಿಗೂ ಅಂತರವಳ್ಳಿಗೂ ಏನಾದರೂ ಸಂಬಂಧವಿತ್ತೆನ್ನಲು ಈ 4 ಶಾಸನಗಳಲ್ಲಿ ಯಾವ ಒಂದು ಪದ, ಪಂಕ್ತಿ, ಸಾಲು ಪ್ರಮಾಣವಿಲ್ಲ. ಅವನು ವಿಶ್ವಕರ್ಮ ಎಂತಲೂ ತಿಳಿಯಲು ಇಲ್ಲಿ ಅವಕಾಶವಿಲ್ಲ. ಅವನು ಕಲ್ಯಾಣ ಶಕ್ತಿಯ ಶಿಷ್ಯ, ಅವನ ಶಿಷ್ಯ ಲಕುಲೀಶ್ವರ ಎಂಬುದು ಖಚಿತ. ಅವನ ಶಿಷ್ಯ ಅಬ್ಬಲೂರು ಚರಿತೆಯ ಕರ್ತೃ ಶಾಂತ ನಿರಂಜನ ಅಲ್ಲ. ಇಲ್ಲಿ ಇವನು ಈ ಕಾಲದವನಲ್ಲವೇ ಅಲ್ಲ. ಯಾರೋ ಈ ಶಾಂತ ನಿರಂಜನದನಲ್ಲ, ಇವನು 1238 ಕಾಲದವನಲ್ಲವೇ ಅಲ್ಲ ಅವನು. ಇನ್ನು ಗಿಣಿಗೇರಿ ಶಾಸನ, ಇದು ಕೊಪ್ಪಳ ಜಿಲ್ಲೆ ಗಿಣಿಗೇರಿ. ಕೊಪ್ಪಳ ಜಿಲ್ಲಾ ಶಾಸನದಲ್ಲಿ ಹಂಪಿ ಯೂನಿವರ್ಸಿಟಿ ಅವರು ಪ್ರಕಟ ಮಾಡಿದ್ರು. ಅಲ್ಲಿ ನಿಮಗೆ ಶಾಸನ ಸಿಗ್ತದೆ. ಇದು ಆನೆಗೊಂದಿ ವಿಶ್ವಕರ್ಮ ಮಠದ ತಾಮ್ರ ಶಾಸನ. ಇದು ಒಂದು ಬಹಳ ವಿಶೇಷತೆ. ಇದು ಸ್ವತಃ ವಿಶ್ವಕರ್ಮ ಮಠದಲ್ಲಿ ಲಭ್ಯವಾಗಿರ್ತಕ್ಕಂಥ ಶಾಸನ. ಕ್ರಿಸ್ತಶಕ 1520 ಶ್ರೀಕೃಷ್ಣ ದೇವರಾಯನ ಕಾಲ. ಶಾಸನ ವಿಷಯ ವಿದ್ಯಾನಗರ ಸಿಂಹಾಸನದ ಕಾಳಹಸ್ತಾಚಾರ್ಯ ಹೆಸರಿನ ಸದ್ಯೋಜಾತ ಸ್ವಾಮಿಗೆ ರಾಜ ಶ್ರೀಕೃಷ್ಣ ದೇವರಾಯನು, ತ್ರಿಮತಸ್ಥ ಬ್ರಾಹ್ಮಣರು, ಮಹಾಮಂಡಳೇಶ್ವರ ತಿಮ್ಮರಾಜು, ದಳವಾಯಿ ಸೇರಿ ಜಯರೇಖೆಯನ್ನು ಬರೆಸಿಕೊಟ್ಟದ್ದು. ಕಾರಣ ಆನೆಗೊಂದಿ ಸಂಸ್ಥಾನದಲ್ಲಿ ರೂಢಾಚಾರ್ಯರ ಮಠ ಇತ್ತು. ಒಮ್ಮೆ ಹಂಪಿ ವಿರೂಪಾಕ್ಷನ ರಥೋತ್ಸವಕ್ಕೆ ಬಂದಿದ್ದ ಅಂತರವಳ್ಳಿಯ ನಿರಂಜನಯ್ಯ ಮತ್ತಾತನ ಗುರು ಮೂರು ಜಾವದಯ್ಯ ಎಂಬುವವರು ಆನೆಗೊಂದಿ ಪೀಠ ತಮ್ಮದೆಂದು ವಾದಿಸಿ ಸರಿಯಾದ ಪ್ರಮಾಣ ಮಂಡಿಸಲಾಗದೆ ಸೋತು ಸರ್ಕಾರಕ್ಕೆ, ಅಂದ್ರೆ ವಿಜಯನಗರ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಸರ್ಕಾರಕ್ಕೆ 300 ಗದ್ದಾಣ ತಪ್ಪು ದಂಡವನ್ನು ಕಟ್ಟಿದ ವಿವರ ಈ ಶಾಸನದಲ್ಲಿ ಇದೆ. ವಿದ್ಯಾನಗರಾದಿ ಪಂಚ ಸಿಂಹಾಸನಾಧಿಕಾರ ಮೂಲ ಮಠ ನಮ್ಮದು. ಈ ಅಂತರವಳ್ಳಿಯವರು ಮಹಾಪುರುಷರೇ ಸರಿ. ಇದೇ ಪ್ರಕಾರಕ್ಕೆ ಸನದು ಸೂತ್ರಗಳು ಸಾಕ್ಷಿಯಿಂದ ರುಜುವು ಮಾಡಿ ಕೊಡುತ್ತಾ ಇದ್ದೇವೆ ಅಂತ ಅವರು ಬರ್ಕೊಟ್ಟಿರ್ತಾರೆ.
ಈ 3 ಜಾವಿಯು ಈವರೆಗೆ ಉಪಲಬ್ಧವಾದ 3 ಜಾವಿಗಳಲ್ಲಿ ಇವನು 4ನೇವನು. ಆ ಸಾಲವಾಡಿಗೆದು 1, ಹಿರೇಮ್ಯಾಗಳಿಗೇರಿದು 2, ರಟ್ಟಿಹಳ್ಳಿದು 3, ಆ ಗಿಣಿಗೇರಿದು ಕೊಪ್ಪಳ ಜಿಲ್ಲೆ ಗಿಣಿಗೇರಿದು 4. ಟೋಟಲ್ 4 3 ಜಾವಿಗಳು ಇಲ್ಲಿಗೆ ಸಿಕ್ಕರು. ಬಹುಶಃ ಇವನೇ ಅಬ್ಬಲೂರು ಚರಿತೆಯ ಕರ್ತೃ ಶಾಂತ ನಿರಂಜನನ ಗುರು 3 ಜಾವಿಯು ಎಂಬುದು ಇಲ್ಲಿ ನಿಸ್ಸಂಶಯ. ಯಾಕಂದ್ರೆ ಅಲ್ಲಿ ಶಾಂತ ನಿರಂಜನ ಹೆಸರು ಅಬ್ಬಲೂರು ಚರಿತೆಯ ಕೃತಿಯ ಕರ್ತೃ. ಆದ್ರೆ ಅಲ್ಲಿ ಅವನು 3 ಜಾವಿ ಅಂತ ಹೆಸರು ಹೇಳಲ್ಲ, ಅಲ್ಲಿ ಚಿಕ್ಕೀಶ ಅಂತ ಹೇಳ್ಕೊಂತ ಹೋಗ್ತಾನೆ. ಆದ್ರೆ 100ಕ್ಕೆ 100ರಷ್ಟು ಅವನೇ ಇವನು ಅಂತ. ಅಂದ್ರೆ ನಾವು ಶಾಂತ ನಿರಂಜನನ ಕಾಲ ಮತ್ತು ಅದರಲ್ಲಿ ಅವನ ಗುರುವಾಗಿರ್ತಕ್ಕಂಥ ವಿಶ್ವಕರ್ಮ ಅವನ ಚಿಕ್ಕೀಶ ಅಥವಾ ಅವನು 3 ಜಾವಿ ಅಂತ ನಾವು ತಿಳ್ಕೊಂಡ್ರೆ ಅವನ ಕಾಲ ಇದು 16ನೇ ಶತಮಾನ ಅಂತ ನಮ್ಗೆ ಅರ್ಥ ಆಗ್ತದೆ. ನೋಡಿ, ಈ ಪಟ್ಟಿಗೆ ಡಾಕ್ಟರ್ ಎಂ ಕಲಬುರ್ಗಿಯವರ ಮಾರ್ಗ 2ರಲ್ಲಿ ಪುಟ 90 ಶಾಸನಗಳಲ್ಲಿ ಶಿವಶರಣರು ವಿಶೇಷವಾಗಿ ಕಂಡು ಬಂದ ಕೆಲವನ್ನಿಲ್ಲಿ ನಾವು ಸೇರಿಸ್ಕೊಳ್ಳೋಣ. ಅವ್ರಿಗೆ ನಾವು ಹೇಳಿದವನು ಕೆಲವು ಹೇಳ್ಕೊಂತ ಬಂದರೆ ಅದರಲ್ಲಿ ಅವರು ಸಾಲವಾಡಿಗೆದು ಗುರುತಿಸಿಲ್ಲ ಅವರು. ಆಮೇಲೆ ಗಿಣಿಗೇರಿದು ಗುರುತಿಸಿಲ್ಲ. ಸಾಲವಾಡಿಗೆ ಗಿಣಿಗೇರಿ ಇವೆರಡನ್ನು ಬಹಳಷ್ಟು ಈ ವಿದ್ವಾಂಸರು ಹಿಂದಿನವರು ಯಾರೂ ಗುರುತಿಸಿಲ್ಲ. ಅದರಿಂದ ಇವೆರಡನ್ನು ವಿಶೇಷವಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಈಗ ಅವರು ಹೇಳೋದು ಏನಂದ್ರೆ, ಕ್ರಿಸ್ತಶಕ 1227ರ ಲಕ್ಷ್ಮೇಶ್ವರದ ಒಂದು ಶಾಸನದಲ್ಲಿ 3 ಜಾವಿ ಮುನಿ ಹಾಗೂ ಇವನು ಈಗ 5ನೇವನಾದ ಇವನು ಸ್ಪೆಷಲ್ ಇದ್ದೆ. ಇನ್ನೊಂದು ಕಲಕೇರಿಯ 2 ಶಾಸನಗಳಲ್ಲಿ ಅವರು ತೇದಿ ಹೇಳಿಲ್ಲ, ಆಮೇಲೆ ಯಾವ ಜಿಲ್ಲೆ ಯಾವ ಇದು ಹೇಳಿಲ್ಲ, ಕಲಕೇರಿ ಅಂತ ಅಷ್ಟು ಹೇಳ್ಯಾರ ಅವರು. ಅದು ಯಾವ ಕಲಕೇರಿ ನಮಗೂ ಗೊತ್ತಿಲ್ಲ, ನಾನು ಹುಡುಕೋ ಪ್ರಯತ್ನ ಮಾಡಿದ್ರೆ ಸಿಗಲಿಲ್ಲ. ಇಲ್ಲಿ ಭಿಕ್ಷೆಯ 3 ಜಾವಿ ದೇವ ಎಂಬುವನು ಕಾಣಬಹುದು. ಅಂದ್ರೆ ಇವನೊಬ್ಬನ್ ಬೇರೆ, ಲಕ್ಷ್ಮೇಶ್ವರದ ಶಾಸನದ ಒಬ್ಬನ್ ಬೇರೆ. ಬಟ್ ಇವರಿಬ್ರು ಬೇರೆ ಬೇರೆ ಅಂತ ತಿಳ್ಕೊಂಡ್ರೆ ಇವರಿಬ್ಬರಾದ್ರು, ಅಲ್ಲಿ ಟೋಟಲಿ 6 ಆದ್ರು. ಒಟ್ಟಿನಲ್ಲಿ 6 ಅಥವಾ 7 ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ಇನ್ನೂ ಇತಿಹಾಸದಲ್ಲಿ ಸಿಗ್ಬಹುದೇನೋ ಗೊತ್ತಿಲ್ಲ. ಹೆಚ್ಚು 3 ಜಾವಿ ದೇವಿಗಳು ಇತಿಹಾಸದಲ್ಲಿ ಬಂದು ಹೋದಂತೆ ಕಾಣುತ್ತದೆ. ಇವರು ಮುಖ್ಯವಾಗಿ ಶೈವ ಪಂಥದವರು ಅನ್ನೋದನ್ನ ನಾವು ಲಕ್ಷ್ಯ ಮಾಡಬೇಕು. ಈ 3 ಜಾವಿ ಅನ್ನೋ ಪದ ಹುಟ್ಟಿರೋದೇ ಶೈವ ಪಂಥದಲ್ಲಿ, ಇವರು ಶೈವ ಪಂಥದವರು. ನಮ್ಮ ಮೇಲಿನ ವಿಷಯ, ಬಸವಣ್ಣನ ಸೋದರ ದೇವರಾಜ 3 ಜಾವಿ ಸಮೀಕರಣಕ್ಕೆ 12ನೇ ಶತಮಾನದ 3 ಜಾವಿಯು ಮತ್ತು ಅಬ್ಬಲೂರು ಚರಿತೆ ಎಂಬ ಕೃತಿಯ ಕರ್ತೃ ಕವಿ ನಿರಂಜನನ ಮತ್ತವನ ಗುರು 3 ಜಾವಿ ಅಂದ್ರೆ ಗಿಣಿಗೇರಿ ಶಾಸನದಲ್ಲಿ ಏನು ಹೇಳಿದಿಲ್ಲ, ಅದರಿಂದ 3 ಜಾವಿಯನ್ನು ಗುರುತಿಸಲು 16ನೇ ಶತಮಾನದ ಶಾಸನೋಲ್ಲೇಖಗಳು ಬೇಕು. ಇಲ್ಲಿ ವಿಮರ್ಶೆ ಏನಂದ್ರೆ, ಮೇಲಿನ 9 ವಿಭಿನ್ನ ಶಾಸನ ವಿವರಗಳಲ್ಲಿ ಬಹುಶಃ 10ನೇ ಶತಮಾನಕ್ಕೆ ಸೇರಬಹುದಾದ ಬಿಜಾಪುರ ಜಿಲ್ಲೆ ಸಾಲವಾಡಿಗೆ ಶಾಸನದ ರಾಷ್ಟ್ರಕೂಟ ದೊರೆ ಶುಭತುಂಗನ ಆಳ್ವಿಕೆ ಅಕಾಲ ವರ್ಷ ಎಂಬ ಬಿರುದಿನ ಕೃಷ್ಣರಾಜನ ಕಾಲದ್ದು ಏನಿದೆಯಲ್ಲ, ಅವನು ಕಾಶ್ಮೀರ ಭೃತಿ ಅಂತಕ್ಕಂಥವನು, ಅವನಿಗೆ ಅದು ಅಭಿಧಾನವಾಗಿ ಅದು ಬಂದಿದೆ. ಆದ್ರೆ ಅದು ಹೇಗೆ ಅಂತ ಗೊತ್ತಿಲ್ಲ. ಆ ಅಭಿಧಾನ ಅವನಿಗೆ ಯಾಕೆ ಬಂತು ಅಂತ ಗೊತ್ತಿಲ್ಲ. ಯತಿ ತಿಳಕಂ ಕಾಶ್ಮೀರ ಭೃತಿ ತೇಜಾನ್ವಯ ತಪಸ್ವಿ ಶಿವಧರ್ಮ ಪದಸ್ಥಿತಿ ಕರುಣೋದಿತಿ ರುದ್ರಾಕೃತಿ ಶಿವಯತಿ 3 ಜಾವಿ ಮುನಿ ಮಣಿರಾಜಂ. ಆದ್ದರಿಂದ 3 ಜಾವಿ ಎಂಬ ಹೆಸರಿಗೆ 3 ಜಾವು 3 ತಾಸು ಸೂರ್ಯನನ್ನ ಮುಳುಗದಂತೆ ತಡೆ ಹಿಡಿದ ಎಂದು 16-17ನೇ ಶತಮಾನದ ಕವಿ ನಿರಂಜನ ವಿರಚಿತ ಅಬ್ಬಲೂರು ಚರಿತೆಯ ಏಕಾಂತ ರಾಮಯ್ಯನ ಕಥೆಯಲ್ಲಿ ಮಾಡಿದ ಕಲ್ಪನೆಯೇ ಮೂಲ ಕಾರಣ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ತೀವಿ. ಯಾಕಂದ್ರೆ ಅವ್ರು 3 ಜಾವಿ ಅನ್ನೋದು ಹಿಂಗ್ ಬಂತು ಅಂತೇಳಿ ಅದನ್ನೇ ಎಸ್ಟಾಬ್ಲಿಷ್ ಮಾಡ್ತಾ ಹೊಂಟ್ಬಿಡ್ತಾರೆ ಅವರು. ನಾವು ಅದನ್ನ ತಲೆಗೆ ಇಟ್ಕೊಂಡ್ಬಿಡ್ತೀವಿ, 3 ಜಾವಿ ಅಂದ್ರೆ ಹಿಂಗ ಅಂತ. ಆದ್ರೆ ಇವೆಲ್ಲ 10ನೇ ಶತಮಾನದಾಗ ಇವು ಯಾವ ನಡೆದೇ ಇಲ್ಲ. ಇವು 10ರಾಗ ನಡೆದಿಲ್ಲ, 11ರಾಗ ನಡೆದಿಲ್ಲ. ಅದರಿಂದ 3 ಜಾವಿ ಅನ್ನೋದಕ್ಕೆ ಅದಕ್ಕೆ ಬೇರೆ ಅರ್ಥ ಇದೆ. ಅದರಿಂದ ನನಗನ್ಸೋದು ಏನಂದ್ರೆ, ಬಹುಶಃ ಪಾಶುಪತ ಕಾಳಾಮುಖರಲ್ಲಿ ರೂಢಿಯಲ್ಲಿದ್ದ 3 ಜಾವುಗಳ ಪೂಜೆ ಅಥವಾ ತ್ರಿಕಾಲ ಪೂಜೆ ಅಂತ ಕರೀತಾರೆ. ತ್ರಿಕಾಲ ಪೂಜೆ ಶೈವರಲ್ಲಿ ಇದೆ. ಅದು ಈ ತ್ರಿಕಾಲ ಪೂಜೆ ಅಥವಾ ವ್ರತ ಇಂಥ ಬೇರೆ ಯಾವುದೋ ಕಾರಣಗಳಿಂದ ಈ 3 ಜಾವಿ ಎಂಬುವ ಅಭಿಧಾನ ಬಹಳ ಹಿಂದೆ ಅಂದ್ರೆ ಕ್ರಿಸ್ತಶಕ 10ಕ್ಕೂ ಪೂರ್ವದಲ್ಲಿ ಕಾಳಾಮುಖ ಪರಂಪರೆಯಲ್ಲಿ ಅದು ಸೃಷ್ಟಿಯಾದಂತಿದೆ. ಕೆಲವರನ್ನ ಆ ರೀತಿ ಅವ್ರು ಕರೆದಿದ್ದಾರೆ. ಯಾರು ಅದನ್ನು ಕಟ್ಟುನಿಟ್ಟಾಗಿ 3 ಜಾವದ ಪೂಜೆ ಮಾಡ್ತಕ್ಕಂಥ ಅಥವಾ ವ್ರತ ಮಾಡ್ತಕ್ಕಂಥ ಸ್ವಾಮಿಗಳನ್ನ ಅವರು 3 ಜಾವಿ ಅಂತ ಕರೆದಿದ್ದಾರೆ ಅಂತ ನನಗನ್ನಿಸ್ತದೆ. ಅದೇ ಒಟ್ಟಿನಲ್ಲಿ ಪ್ರಸ್ತುತ ಉಪಲಬ್ಧವಿರುವ ಬಿಜಾಪುರ ಜಿಲ್ಲೆಯ ಸಾಲವಾಡಿಗೆಯ ಈ ಶಾಸನದಲ್ಲಿ ಉಲ್ಲೇಖಿತವಾದ 3 ಜಾವಿ ಅತಿ ಪ್ರಾಚೀನ ಅಂತ ನಾವು ಆಗ್ಲೇ ಹೇಳಿದ್ದಾಯ್ತು. ಇದರ ನಂತರದ ಶಾಸನೋಲ್ಲೇಖ ಹಿರೇಮೇಗಳಗಿರಿ.
ಇದು 1056. ಮಹಾ ಮಹಾಮಂಡಳೇಶ್ವರ ಸಿಂಗಣದೇವನು ಮೇಗಣಗೆರೆಯ ಸ್ವಯಂಭು ತ್ರಿಕಟೇಶ್ವರ ಸೇವೆಗೆ ಅಂತ ನಾವು ಆಗಲೇ ಅದರ ವಿವರ ಹೇಳಿದ್ವಿ. ಅದಾದ್ಮೇಲೆ ಇಲ್ಲಿ ಸುಮಾರು ಮೇಗಳಗೆರೆಯ 3 ಜಾವಿಗೂ ಆ ಮೊದಲನೇದೇನು ಸಾಲವಾಡಿಗಿದಿತ್ತಲ್ಲ ಅದಕ್ಕೂ ಸುಮಾರು ಅಂತರ ಇದೆ. ಅದು 10ನೇ ಶತಮಾನ, ಇದು 1056, ಹೆಚ್ಚು ಕಮ್ಮಿ 70-80 ವರ್ಷ ಅಥವಾ 60-70 ವರ್ಷ ಅಂತರ ಇದೆ, ಅಥವಾ ಹೆಚ್ಚು ಕಮ್ಮಿ ಒಂದು ಶತಮಾನ ಅಂತರ ಇದ್ರೆ ಇರಬಹುದು. ಈ ಎರಡೂ ಶಾಸನಗಳಲ್ಲಿ 3 ಜಾವಿ ಎಂಬುದು ವಿಶ್ವಕರ್ಮ ಸೂಚಕ ಅಂತ ಅಲ್ಲಿ ಬಂದಿಲ್ಲ. ಈ ಯಾವ ಹೆಸರು ಸಹ ಬಸವಣ್ಣನ ಅಣ್ಣ ದೇವರಾಜನ ಅಥವಾ ಚಿಕ್ಕೀಶ್ವರನ ಸಂಬಂಧ ಹೇಳೋದಿಲ್ಲ. ಅದು ಕೂಡ ಇಲ್ಲಿ ಅಸಂಭವ, ಅಸಾಧ್ಯ. ಕಾಲದ ದೃಷ್ಟಿಯಿಂದ ಬಸವಣ್ಣ ಹುಟ್ಟಿಲ್ಲ, ಬಸವಣ್ಣನ ಅಣ್ಣನು ಹುಟ್ಟಿಲ್ಲ. ಈ ಎರಡೂ ಶಾಸನಗಳ ಕಾಲದ ನಂತರದವು ಡಾಕ್ಟರ್ ಕಲಬುರ್ಗಿ ಅವರು ಹೆಸರಿಸಿರ್ತಕ್ಕಂಥ 1227ರ ಕಾಲದ್ದು ಮತ್ತು ನಾನು ಗಮನಿಸಿದ ಮತ್ತು ಕಲಬುರ್ಗಿ ಅವರು ಸಹ ಗಮನಿಸಿರುವ ರಟ್ಟಿಹಳ್ಳಿ ಶಾಸನಗಳು 4 ಶಾಸನಗಳು, ಶಾಸನ ಸಂಖ್ಯೆ 65, 75, 76, 77. ಈ ಎಲ್ಲ 3 ಜಾವಿ ಒಬ್ಬನೇ. ಇವನು ಕ್ರಿಸ್ತಶಕ 12ನೇ ಶತಮಾನದ ಉತ್ತರಾರ್ಧ ಮತ್ತು 13ನೇ ಶತಮಾನದ ಪೂರ್ವಾರ್ಧ ಕಾಲದವರು. ಈ 4 ಶಾಸನಗಳಲ್ಲಿ ಯಾವ ಪದ ಸಾಲು ಸಹ 3 ಜಾವಿಗೂ ವಿಶ್ವಕರ್ಮರಿಗೂ ಚಿಕ್ಕೀಶ್ವರನಿಗೂ ದೇವರಾಜನಿಗೂ ಸಂಬಂಧವನ್ನು ಸೂಚಿಸ್ತಾ ಇಲ್ಲ. ರಟ್ಟಿಹಳ್ಳಿ ಶಾಸನೋಕ್ತ 3 ಜಾವಿಗೆ ಅಬ್ಬಲೂರು ಚರಿತ್ರೆಯಲ್ಲಿ ಕಾಣುವ ಚಿಕ್ಕೀಶ್ವರ ಎಂಬ ಪರ್ಯಾಯ ನಾಮವಿತ್ತೆಂದು ಅಥವಾ ದೇವರಾಜ ಎಂಬ ನಾಮವಿತ್ತೆಂದು ರಟ್ಟಿಹಳ್ಳಿಯ ಯಾವ ಶಾಸನ ವಿವರವೂ ಹೇಳುವುದಿಲ್ಲ. ಲಕ್ಷ್ಮೀಶ್ವರದ ಶಾಸನದ ಪೂರ್ಣ ಪಾಠ ನನಗೆ ಸಿಕ್ಕಿಲ್ಲ. ಕಲಕೇರಿಯ 2 ಶಾಸನಗಳ ಕಾಲ ಮತ್ತು ವಿವರ ಎರಡೂ ನನಗೆ ಗೊತ್ತಿಲ್ಲ. ಆದರೆ ಇವುಗಳಲ್ಲಿ 3 ಜಾವಿ ಎಂಬ ಹೆಸರಿದೆ ನಿಜ. ಬಸವಣ್ಣನ ಅಣ್ಣ ದೇವರಾಜನೇ 3 ಜಾವಿ, ಅವನನ್ನ ಚಿಕ್ಕೀಶ್ವರ ಎಂತಲೂ ಕರೆಯುತ್ತಿದ್ದರು ಎಂಬ ಮಾಹಿತಿ ಡಾಕ್ಟರ್ ಕಲಬುರ್ಗಿಯವರಿಗೆ ಗೊತ್ತಿದ್ದರೆ ಅವರು ಅದನ್ನ ಹೆಸರಿಸದೆ ಬಿಡುತ್ತಿರಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಅಕಸ್ಮಾತ್ ಆಗಿ ಬಸವಣ್ಣನ ಅಣ್ಣ, ಅವರು ಆ ಬಸವಣ್ಣನ ಕುಟುಂಬ, ಅದ್ರ ಬಗ್ಗೆ ಅವರು ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತವ್ರು, ಕರ್ನಾಟಕದ ಶಾಸನಗಳನ್ನು ಅವರು ಚೆನ್ನಾಗಿ ಬಲ್ಲಂತವ್ರು. ಆದ್ರಿಂದ ಅವರಿಗೆ ಬಸವಣ್ಣನ ಅಣ್ಣ ದೇವರಾಜನೇ 3 ಜಾವಿ ಅನ್ನೋ ಮಾಹಿತಿ ಅವ್ರಿಗೆ ಇದ್ದಿದ್ರೆ ಇಲ್ಲಿ ಅದನ್ನು ಅವರು ಹೆಸರಿಸದೆ ಬಿಡ್ತಿರ್ಲಿಲ್ಲ, ಅವರ ಮಾರ್ಗಗಳಲ್ಲಿ ಬರೆಯದೆ ಬಿಡ್ತಿರ್ಲಿಲ್ಲ. ಆದ್ದರಿಂದ ಲಕ್ಷ್ಮೇಶ್ವರ ಮತ್ತು ಕಲಕೇರಿ ಈ ಎರಡೂ ಸ್ಥಳದ ಶಾಸನಗಳಲ್ಲಿ 3 ಜಾವಿ ದೇವನ ಹೆಸರಿಗೆ ಬೇರೆ ಪರ್ಯಾಯ ನಾಮಗಳು ಇರಲಿಕ್ಕಿಲ್ಲ ಎಂದೇ ಇಲ್ಲಿ ನಾನು ನಂಬಿದ್ದೇನೆ. ಅಲ್ಲಿ ಅವನಿಗೆ ಬೇರೆ ಹೆಸರಿಲ್ಲ, ಅವನು 3 ಜಾವಿ ಅಂತ ಅಷ್ಟೇ. ಇಲ್ಲಿ ಪರಿಗಣಿಸಲೇಬೇಕಾದ ಇನ್ನೊಂದು ಮಾಹಿತಿ ಸಿದ್ದರಾಮ ಪಟ್ಟಣ ಶೆಟ್ಟಿ ಎಂಬುವರದು. ಪಂಚಾನನ ಹೇಳತೇನೆ ಕೇಳ ಉಪನ್ಯಾಸ ಮಾಲೆ 69 ಭಾಗ 1, 2 ಬಸವಣ್ಣನವರು ಮತ್ತು 3 ಜಾವಧೀಶರು. ಉಪನ್ಯಾಸಕರು ಶ್ರೀ ಸಿದ್ದರಾಮ ಪಟ್ಟಣ ಶೆಟ್ಟಿ. ಈ ಮೂಲದಿಂದ ಪಡೆದ ಕೆಲ ಮಾಹಿತಿ: ಬಸವಣ್ಣನ ತಂದೆ ಮಾದರಸನಿಗೆ ಮೊದಲ ಲಗ್ನವಾಗಿದ್ದು 1118-19ರಲ್ಲಿ ಅಂತ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಕಪ್ಪಡಿ ಸಂಗಮದ ಚೆನ್ನಮ್ಮನೊಂದಿಗೆ 1118-19 ಇದು ಮೊದಲನೇ ಲಗ್ನ ಅಂತೆ. ಯಾರು? ಬಸವಣ್ಣನ ತಂದೆ ಮಾದಿರಾಜನಿಗೆ. ಆಕೆ ಹೆಸರು ಕಪ್ಪಡಿಯ ಚೆನ್ನಮ್ಮ. ಅದ್ರ ಬಗ್ಗೆ ಒಂದು ಏನೇನೋ ಜನಪದ ಕಥೆ ಅದು ಇದೆಲ್ಲ ಹೇಳಿದ್ರೆ ಅದನ್ನ ಇಲ್ಲಿ ವಿವರಿಸಕ್ಕೆ ಹೋಗಲ್ಲ. ಈಕೆಗೆ ಹುಟ್ಟಿದ ಮಗನೇ ದೇವರಾಜ ದೇವರಸ. ಈಕೆ ದೇವರಸನಿಗೆ ಜನ್ಮ ನೀಡಿ 1-2 ತಿಂಗಳಲ್ಲಿ ತೀರಿ ಹೋದಳು. ನಂತರ ಇಂಗಳೇಶ್ವರದ ಮಾದಲಾಂಬಿಕೆಯನ್ನು 1120ರಲ್ಲಿ ಮಾದಿರಾಜ ಮದುವೆಯಾದ. ಈಕೆಯ ತಂದೆ ವಾಸುದೇವ, ತಾಯಿ ಮುತ್ತಬ್ಬೆ. ಅಂದ್ರೆ ಮಾದಲಾಂಬಿಕೆಯ ತಂದೆ ವಾಸುದೇವ, ತಾಯಿ ಮುತ್ತಬ್ಬೆ. ಮಾದಲಾಂಬಿಕೆಗೆ 3 ಅಣ್ಣಂದಿರು: ಸಿದ್ಧರಸ, ಇನ್ನೊಂದು ಪರದೇವ ಅಥವಾ ಬಲದೇವ, ಅಂದ್ರೆ ನನಗೆ ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ ಅದರಿಂದ. ಇನ್ನೊಬ್ಬ ನೀಲಕಂಠ ಕಪ್ಪಡಿಯಲ್ಲಿದ್ದ. ಸಿದ್ಧರಸ ಮತ್ತು ಪರದೇವ ಅಥವಾ ಬಲದೇವ ಪೆರ್ಮಾಡಿಯಲ್ಲಿದ್ದರು. ಈಕೆಯ ಉದರದಲ್ಲಿ ಬಸವಣ್ಣನ ಅಕ್ಕ ನಾಗಲಾಂಬಿಕೆ ಕ್ರಿಸ್ತಶಕ 1123-24ರಲ್ಲಿ ಜನಿಸಿದಳು ಅಂತ ಹೇಳ್ತಾರೆ ಅವರು. ನಂತರ ಆಕೆಗೆ ನಂದೀಶ್ವರನಿಗೆ ಬೇಡಿಕೊಂಡ ಮತ್ತು ನಡೆದುಕೊಂಡ ಫಲವಾಗಿ ಸುಮಾರು ಡಿಸೆಂಬರ್ 1131 ಅಥವಾ ಜನವರಿ-ಫೆಬ್ರವರಿ 1132ರಲ್ಲಿ ಬಸವಣ್ಣ ಜನಿಸಿದ ಅಂತ ಸ್ಪಷ್ಟವಾಗಿ ಅವರು ಒಂದು ಇದನ್ನ ದಿನಾಂಕವನ್ನು ಸಹಿತ ಎಲ್ಲ ಹೇಳ್ತಾರೆ. ಬಸವಣ್ಣ 8ನೇ ವರ್ಷದವನಿದ್ದಾಗ ನಾಗಲಾಂಬಿಕೆಗೆ 15-16 ವರ್ಷ, ದೇವರಾಜನಿಗೆ 18 ವರ್ಷ ಅಂತ. ಬಸವಣ್ಣನು ಕೇವಲ 36 ವರ್ಷ ಬಾಳಿದಂತ ಬಹಳ ಖಚಿತವಾಗಿ ಹೇಳ್ತಾರೆ.
ಅದಕ್ಕೆಲ್ಲ ದಾಖಲೆ ಅದಾವ ಅಂತ ಹೇಳ್ತಾರೆ. ಅವನು ಸುಮಾರು 1168ರಲ್ಲಿ ಮರಣ ಹೊಂದಿರುವನು. ಏಕಾಂತರಾಮಯ್ಯನ ಅಬ್ಬಲೂರು ಪವಾಡ ನಡೆದದ್ದು ಕ್ರಿಸ್ತಶಕ 1150ರಿಂದ 1165 ಅಂತ ಒಂದು 15 ವರ್ಷದ ಗ್ಯಾಪ್ನಲ್ಲಿ ಅವರು ಗುರುತಿಸ್ತಾ ಹೇಳ್ತಾರೆ. ಬಸವ ಬಿಜ್ಜಳರು 1165-66ರಲ್ಲಿ ಮೇದೂರಿಗೆ, ಬಹುಶಃ ಇದು ಹಿರೇಕೆರೂರು ತಾಲೂಕು ಮೇದೂರು ಇರ್ಬೇಕು ಅವ್ರು ಹೇಳೋ ಪ್ರಕಾರ, ಯಾಕಂದ್ರೆ ಬಳ್ಳಿ ಈಗಾವಿಗೆ ಹತ್ತಿರವಾಗಿರೋದು ಇದು, ಅದರಿಂದ ಮೇದೂರಿಗೆ ಬಂದಿರುವರು ಎಂಬಿತ್ಯಾದಿ ಮಾಹಿತಿಯನ್ನು ನೀಡುವ ಸಿದ್ದರಾಮ ಪಟ್ಟಣ ಶೆಟ್ಟಿ ಇದಕ್ಕೆಲ್ಲ ತಮ್ಮಲ್ಲಿ ಆಧಾರವಿದೆ ಅಂತ ಬಹಳ ಖಚಿತವಾಗಿ ಹೇಳಿದ್ದಾರೆ. ಆದ್ರಿಂದ ಅವ್ರು ಹೇಳಿದಾರೆಲ್ಲ ಪೂರ ಸತ್ಯ ಅಂತ ನಾವು ಅವ್ರ ಪ್ರಕಾರ ಸತ್ಯ ಅಂತ ನಂಬಬೇಕು. ಈಗ ಕೆಲ ಘಟನೆಗಳ ಕಾಲ ಕುರಿತಾಗಿ ಭಿನ್ನ ಅಭಿಪ್ರಾಯಗಳು, ಶಾಸನದ ಕಾಲಗಳನ್ನು ನಾವು ಹೋಲಿಸಿ ನೋಡ್ಬೇಕು, ಇದನ್ನು ವಿಮರ್ಶಿಸಿ ಅರ್ಥ ಮಾಡ್ಕೊಂತ ಹೋಗ್ಬೇಕು. ಡಾಕ್ಟರ್ ಕಲಬುರ್ಗಿ ಅವರ ಒಂದು ಮುಖ್ಯ ಅಭಿಪ್ರಾಯವನ್ನು ನಾವು ಇಲ್ಲಿ ಗಮನಿಸಬೇಕು. ಶರಣರ ವಿಭಿನ್ನವಾದ ಶಾಸನಗಳನ್ನು ಪರಿಶೀಲಿಸ್ತಾ ಬಂದ ಕಲಬುರ್ಗಿಯವರು ಅವ್ರ ಕೊನೆಗೆ ಹೀಗೆ ಬರೀತಾರೆ. ವೀರಶೈವ ಮತಸ್ಥಾಪಕರೆಂದು ಪ್ರಸಿದ್ಧರಾದ ಬಸವ ಚನ್ನಬಸವಾದಿಗಳು ಕ್ರಿಸ್ತಶಕ 1156-1167ರಲ್ಲಿ ಆಳುತ್ತಿದ್ದ ಬಿಜ್ಜಳನ ಕಾಲದಲ್ಲಿ ಇದ್ದರೆಂದು ಸರ್ವತ್ರ ಪ್ರತೀತಿ ಇದ್ದು, ಕರ್ನಾಟಕ ದೇಶದ ಶಾಸನಗಳಲ್ಲಿ ಇದಕ್ಕೆ ಯಾವ ವಿಧವಾದ ಆಧಾರವೂ ದೊರೆಯುವುದಿಲ್ಲ. ಅವರು ಕ್ರಿಸ್ತಶಕ 1156-1167ರಲ್ಲಿ ಇರಲಿಲ್ಲವೆಂದಂತೂ ಸುಮಾರಾಗಿ ದೃಢವಾಗಿಯೇ ಹೇಳಬಹುದು ಎಂಬಂತಹ ಹೇಳಿಕೆಗಳನ್ನು, ಅಂದ್ರೆ ಇಂತಹ ಹೇಳಿಕೆಗಳನ್ನು ತಳ್ಳಿ ಹಾಕಿದ ಶ್ರೇಯಸ್ಸು ಈ ಶಾಸನಗಳಿಗೆ ಸಲ್ಲುತ್ತದೆ. ಅಂದ್ರೆ ಪುಟ ಸಂಖ್ಯೆ 94, ಶಾಸನಗಳಲ್ಲಿ ಶಿವಶರಣರು, ಮಾರ್ಗ 2, ಡಾಕ್ಟರ್ ಎಂ ಕಲಬುರ್ಗಿ. ಅಂದ್ರೆ ಬಸವಾದಿಗಳ 1150-60ರ ದಶಕದಲ್ಲಿ ಇದ್ದರೆಂಬುದು ನಿಶ್ಚಿತ. ಇದರರ್ಥ ಅಬ್ಬಲೂರು ಘಟನೆಯ ಕಾಲ ಯಾವುದು? ಕ್ರಿಸ್ತಶಕ 12ರೊಳಗೆ ಸಂಭವಿಸಿದ್ದು ಅಂತ ಒಂದು ನಾವು ರೌಂಡ್ ಆಗಿ ಅರ್ಥ ಮಾಡಿದ್ವಿ. ಅಂದ್ರೆ ನಿರ್ದಿಷ್ಟವಾಗಿ ಯಾವಾಗ ಅನ್ನೋದು ಪ್ರಶ್ನೆ. ಈ ಕುರಿತು ಸಿದ್ದರಾಮ ಪಟ್ಟಣ ಶೆಟ್ಟಿ ಅಭಿಪ್ರಾಯ, ಏಕಾಂತರಾಮಯ್ಯನ ಅಬ್ಬಲೂರು ಪವಾಡ ನಡೆದದ್ದು 1150-65. ಇದನ್ನ ಕೆಲವರು 12ನೇ ಶತಮಾನದ ಕೊನೆಯ ದಶಕಗಳಿಗೂ ಕೆಲವು ವಿದ್ವಾಂಸರು ಹಾಕೋದುಂಟು. ಇದನ್ನ ಇನ್ನೂ ಕೆಲ ಮೂಲಗಳಿಂದ ನಾವು ಪರಿಶೀಲಿಸುವುದಾದರೆ ನೋಡಿ, ಶಿವಾನುಭವ ಗ್ರಂಥಮಾಲ ನಂಬರ್ 65, ಶಿವಶರಣರ ಚರಿತ್ರೆಗಳು ಭಾಗ 2, ಸಂಪಾದಕರು ಪಾಗು ಹಳಕಟ್ಟಿಯವರು. ಈ ಕೃತಿಯ ಏಕಾಂತರಾಮಯ್ಯ ಲೇಖನ ಭಾಗದಿಂದ ನಾನು ಕೆಲ ವಿಷಯಗಳನ್ನು ಸಂಗ್ರಹ ಮಾಡಿದ್ದೆ. ಏಕಾಂತರಾಮಯ್ಯನ ಮಹಾತ್ಮೆ ಘಟಿಸಿದ ಕಾಲ. ಬಿಜ್ಜಳನು ಮಾಂಡಲಿಕನಾಗಿ ಬನವಾಸಿಯಲ್ಲಿ ಆಳುತ್ತಿದ್ದಾಗ ಕ್ರಿಸ್ತಶಕ 1156ಕ್ಕಿಂತಲೂ ಸ್ವಲ್ಪ ಮೊದಲು ಇರಬಹುದೆಂಬ ಅನುಮಾನ ಬರುತ್ತದೆ ಅಂತ ಹಳಕಟ್ಟಿಯವರು ಬರೀತಾರೆ. ಕ್ರಿಸ್ತಶಕ 1156ಕ್ಕೂ ಸ್ವಲ್ಪ ಮುಂಚೆ ಇರ್ಬೋದು ಇದು ಏಕಾಂತರಾಮಯ್ಯನ ಘಟನೆ ನಡೆದಿದೆ ಅಂತ ಬರೀತಾರೆ. ಆದರೆ ಬಸವೇಶ್ವರನು ಕಲ್ಯಾಣಕ್ಕೆ ಬಂದು ಧರ್ಮ ಕ್ರಾಂತಿಯನ್ನು ಮಾಡಿದ, ಅಂದ್ರೆ ಕಲ್ಯಾಣ ಕ್ರಾಂತಿ ಅಂತ ನಾವೇನು ಕರಿತೀವಲ್ಲ, ಅದು ಮಾಡಿದ ಕಾಲ ಬಿಜ್ಜಳನು ಚಕ್ರವರ್ತಿಯಾಗಿದ್ದಾಗ, ಅಂದರೆ 1156 ಅಥವಾ 1162ರ ತರುವಾಯ. ಆದ್ದರಿಂದ ರಾಮಯ್ಯನ ಪವಾಡ ಈ ಕಲ್ಯಾಣ ಕ್ರಾಂತಿಗೂ ಸ್ವಲ್ಪ ಮೊದಲು ನಡೆದಿರಬಹುದು ಅಂತ ಪುಟ 205ರಲ್ಲಿ ಬರೀತಾರೆ ಅವರು. ಹೀಗೆ ಅವರು ಬಿಜ್ಜಳನು ಚಕ್ರವರ್ತಿಯಾಗಿ ಕಲ್ಯಾಣದಲ್ಲಿದ್ದು ರಾಜ್ಯವಾಳಿದ್ದ ಕಾಲಗಳು 1156 ಅಥವಾ 1162 ಎಂದು ಎರಡು ಸಾಧ್ಯತೆ ಸೂಚಿಸುವುದರಿಂದ ಏಕಾಂತರಾಮಯ್ಯನ ಅಬ್ಬಲೂರು ಪವಾಡವು 1150-60ರ ನಡುವೆ ಯಾವುದೋ ಒಂದು ಕಾಲದಲ್ಲಿ ಸಂಭವಿಸಿರಬಹುದು ಎಂದು ನಾವು ಊಹಿಸಬೇಕಾಗುತ್ತದೆ. ಅಂದ್ರೆ 1150ರಿಂದ 1160 ಬಿಟ್ವೀನ್ ದಿಸ್ ಪೀರಿಯಡ್ ಅಂತ. ಅದನ್ನ ಸಿದ್ದರಾಮ ಪಟ್ಟಣ ಶೆಟ್ಟಿ 65ರವರೆಗೂ ತಗೊಂಡು ಹೋಗ್ತಾರೆ. ಬೇರೊಂದು ಇತಿಹಾಸ ಗ್ರಂಥದ ಕಲಚುರಿಗಳ ವಂಶಾವಳಿಯಲ್ಲಿಯ ರೇಖಾಚಿತ್ರದಲ್ಲಿಯೂ ಬಿಜ್ಜಳನ ಆಳ್ವಿಕೆಯ ಕಾಲವನ್ನು 1156ರಿಂದ 1167 ಅಂತ ಗುರುತಿಸಲಾಗಿದೆ. ಬಿಜ್ಜಳನು ಕಲ್ಯಾಣದಲ್ಲಿ ರಾಜ್ಯಭಾರ ಮಾಡುತ್ತಿದ್ದನ್ನ 1168ರ ನದಿ ಹರಳಹಳ್ಳಿ ಶಾಸನ ಹೇಳುತ್ತದೆ. ಇದನ್ನ ಸ್ವತಃ ನಾನು ನೋಡಿದ್ದೇನೆ. ಪುಟ ಸಂಖ್ಯೆ 246, 248, ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ ಸಂಪುಟ 18. ಇದನ್ನು ನಾವು ಗಮನಿಸಬಹುದು. ನದಿ ಹರಳಹಳ್ಳಿ, ರಾಣೆಬೆನ್ನೂರು ತಾಲೂಕು, ಹಳೆಯ ಧಾರವಾಡ ಜಿಲ್ಲೆ, ಈಗಿನ ಹಾವೇರಿ ಜಿಲ್ಲೆ. ಕ್ರಿಸ್ತಶಕ 1168ರ ಶಾಸನದಲ್ಲಿ ರಾಜ್ಯಭಾರ, ಬಿಜ್ಜಳ ಕಲ್ಯಾಣದಲ್ಲಿ ರಾಜ್ಯಭಾರ ಮಾಡೋದನ್ನು ಅದರಲ್ಲಿ ಹೇಳ್ತದೆ. ಆದರೆ ಅದೇ ಶಾಸನ ಸಂಪುಟದಲ್ಲಿ ಕ್ರಿಸ್ತಶಕ 1170ರ ನಿಡೋಣಿ ಶಾಸನದಲ್ಲಿ, ಇದು ಬಿಜಾಪುರ ಜಿಲ್ಲೆ, ಪುಟ 249, ಸಂಪುಟ 18,
ಬಿಜ್ಜಳನ ಮಗ ಸೋವಿದೇವನ ಆಳ್ವಿಕೆ ಬರ್ತದೆ. ಅಂದ್ರೆ ಆಗ್ಲೇ ಅಲ್ಲ 68ರ ನಂತರ ಅಲ್ಲಿ ಬಿಜ್ಜಳನ ಆಳ್ವಿಕೆ ಹೋಯ್ತು, ಸೋವಿದೇವ ಬಂದ ಅನ್ನೋದು ನಮಗೆ ಗೊತ್ತಾಗ್ತದೆ. GS ದೀಕ್ಷಿತರ ಅಭಿಪ್ರಾಯದಂತೆ ಕಲ್ಯಾಣ ಚಾಲುಕ್ಯರು ದಕ್ಷಿಣ ಭಾರತವನ್ನ ಕ್ರಿಸ್ತ ಶಕ 10ರ ಕೊನೆಯ ಕಾಲದಿಂದ 12ನೇ ಶತಮಾನದ ಕೊನೆಯವರೆಗೆ ಆಳಿದರು. 12ನೇ ಶತಮಾನದ ಮಧ್ಯಕಾಲದಲ್ಲಿ ಈ ಮನೆತನದಲ್ಲಿ 3ನೇ ತೈಲನೆಂಬ ದುರ್ಬಲ ರಾಜನಿದ್ದ. ಇವನಿಗೆ ಮಾಂಡಳಿಕನಾಗಿದ್ದವನೇ ಮಂಗಳವೇಡಿಯನ್ನು ಕೇಂದ್ರವಾಗಿಟ್ಟುಕೊಂಡು ಆಳುತ್ತಿದ್ದ ಬಿಜ್ಜಳ 2. ಈ ಮಂಗಳವೇಡಿಯು ಈಗಿನ ಮಹಾರಾಷ್ಟ್ರದಲ್ಲಿರುವ ಪಂಢರಾಪುರಕ್ಕೆ ಹತ್ತಿರವಾಗಿತ್ತು. ಇವನು ಸುಮಾರು 1150ರಲ್ಲಿ ತನ್ನ ದೊರೆ 3ನೇ ತೈಲಪನಿಂದ ಅಧಿಕಾರವನ್ನು ಕಿತ್ತುಕೊಂಡು ಮಂಗಳವೇಡಿಯಿಂದ ಕಲ್ಯಾಣಕ್ಕೆ ತನ್ನ ಆಡಳಿತ ಕೇಂದ್ರವನ್ನು ಬದಲಾಯಿಸಿಕೊಂಡು ಕಲ್ಯಾಣದಿಂದ ತಾನೇ ರಾಜನಾಗಿ ಆಳತೊಡಗಿದನು ಅಂತ ದೀಕ್ಷಿತರು ಬರೀತಾರೆ. ಇನ್ನೊಂದು ಗ್ರಂಥದ ಪ್ರಕಾರ 1155-61ರ ಕಾಲದಲ್ಲಿ 3ನೇ ತೈಲಪನೇ ರಾಜನಾಗಿದ್ದು, ಇವನು 1161ರವರೆಗೂ ಜೀವಿಸಿದ್ದರೂ ದುರ್ಬಲವಾದ ರಾಜನಾಗಿದ್ದ ಕಾರಣ ಅವನ ಅಧಿಕಾರವನ್ನು ಬಿಜ್ಜಳನೇ ಚಲಾಯಿಸತೊಡಗಿ 3ನೇ ತೈಲಪನ ಸಾವಿನ ನಂತರ ಬಿಜ್ಜಳನೇ ಸ್ವತಂತ್ರವಾದ ರಾಜನಾದ ಅಂತ ಕರ್ನಾಟಕ ಥ್ರೂ ದಿ ಏಜಸ್ ಅನ್ನೋ ಕೃತಿಯಲ್ಲಿ ದಾಖಲೆ ಮಾಡಿದ್ದಾರೆ, ಪುಟ 292. ಅಂದರೆ ಬಿಜ್ಜಳನು ಪೂರ್ಣ ಸ್ವತಂತ್ರ ರಾಜನಾಗಿ ಕಲ್ಯಾಣದಿಂದ ರಾಜ್ಯಭಾರ ಮಾಡತೊಡಗಿದ್ದು 1161ರ ನಂತರವೇ ಇರಬಹುದೆಂದು ಈ ಗ್ರಂಥದ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ತೀರ್ಮಾನಿಸಬಹುದು. ಈ ಎಲ್ಲ ಭಿನ್ನ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಏಕಾಂತರಾಮಯ್ಯನ ಪವಾಡವು ಬಿಜ್ಜಳನು ಸ್ವತಂತ್ರ ರಾಜನಾಗುವುದಕ್ಕೂ ಸ್ವಲ್ಪ ಮುನ್ನ ಅವನು ಬನವಾಸಿಯಲ್ಲಿ ಮಾಂಡಳಿಕನಾಗಿದ್ದಾಗ ಎಂಬುದನ್ನು ಪರಿಗಣಿಸಿದರೆ 1155ರಿಂದ 1161ರೊಳಗೆ ಸಂಭವಿಸಿರಬಹುದು ಅಂತ ಅನಿಸ್ತದೆ. ಆಫ್ಟರ್ 1155 ಅಂಡ್ ವಿತಿನ್ 1161. ಆದ್ರಿಂದ ಕಲ್ಯಾಣದಲ್ಲಿ ಬಸವಣ್ಣನ ಕ್ರಾಂತಿಯು 1165-70ರ ಸುಮಾರಿನಲ್ಲಿ ಸಂಭವಿಸಿರಬಹುದೇ ಅಂತ ಒಂದು ಪ್ರಶ್ನೆ ಹುಟ್ಟುತ್ತದೆ. ಹಳಕಟ್ಟಿಯವರ ಗ್ರಂಥ ನೀಡುವ ಮಾಹಿತಿಯಂತೆ ಬಿಜ್ಜಳನು 1168ರ ತನಕ ರಾಜ್ಯವಾಳಿದ. ಕಲಚುರಿ ವಂಶಸ್ಥರು 1182ರವರೆಗೆ ರಾಜ್ಯಭಾರ ಮಾಡಿದರು. ಅವ್ರ ಕೃತಿ ಪುಟ ಸಂಖ್ಯೆ 205ರಲ್ಲಿ ಬರೀತಾರೆ ಅವರು. ನಂತರ ಚಾಲುಕ್ಯ ದೊರೆ ನೂರ್ಮಡಿ ತೈಲಪನ ಮಗ 4ನೇ ಸೋಮೇಶ್ವರನು ತನ್ನ ಸೇನಾನಾಯಕ ಬರ್ಮದೇವನ ಸಹಾಯದಿಂದ ಕಲಚುರಿಯ ಕೊನೆಯ ಅರಸನನ್ನ, ಅಂದ್ರೆ ಸಿಂಗಣ ಇರ್ಬೋದು, ಅವನನ್ನು ಪದಚ್ಯುತಗೊಳಿಸಿ ಮೊದಲು ಅಣ್ಣಿಗೇರಿಯಲ್ಲಿಯೂ ಆನಂತರ ಕಲ್ಯಾಣದಲ್ಲಿಯೂ ರಾಜ್ಯಭಾರ ಮಾಡುತ್ತಿದ್ದನು. ಅಬ್ಬಲೂರು ಶಾಸನದಿಂದ ತಿಳಿಯುವಂತೆ ಈ ಬರ್ಮದೇವ ಸೇನಾಪತಿಯು ಮತ್ತು ಚಾಲುಕ್ಯರಾಜ ಸೋಮೇಶ್ವರನು ಸೇರಿ ಸೆಲೆಯಹಳ್ಳಿ ಕೊಪ್ಪ, ಬಹುಶಃ ಇದು ಶಿರಾಳ ಕೊಪ್ಪ ಇರಬಹುದು, ಅದು ಸೆಲೆಯಹಳ್ಳಿ ಕೊಪ್ಪದಲ್ಲಿ ಬಿಡಾರ ಬಿಟ್ಟು ಧರ್ಮಗೋಷ್ಠಿ ನಡೆಸುತ್ತಿದ್ದಾಗ ಅಬ್ಬಲೂರಿನ ಏಕಾಂತರಾಮಯ್ಯನ ಪವಾಡ ಕೇಳಿ ತಿಳಿದು ಅವನ ಬಗ್ಗೆ ಪೂಜ್ಯ ಭಾವನೆ ಬಂದ ಕಾರಣ ಅವನನ್ನ ಸೆಲೆಯಹಳ್ಳಿ ಕೊಪ್ಪಕ್ಕೆ ಕರೆಸಿ ಅವನನ್ನು ಪೂಜಿಸಿ ರಾಮಯ್ಯ ಅಬ್ಬಲೂರಲ್ಲಿ ಸ್ಥಾಪಿಸಿದ ವೀರ ಸೋಮನಾಥ ದೇವಾಲಯಕ್ಕೆ, ಅದರ ಅಭಿವೃದ್ಧಿಗೆ ಅಬ್ಬಲೂರು ಗ್ರಾಮವನ್ನು ದತ್ತಿ ನೀಡಿ ಅದರ ಮೇಲಾಳಿಕೆಯನ್ನು ಸಹ ಏಕಾಂತರಾಮಯ್ಯನಿಗೆ ವಹಿಸಿದರು. ಈ ಸೋಮೇಶ್ವರನು ಕ್ರಿಸ್ತಶಕ 1181-1189ರ ಕಾಲದಲ್ಲಿ ರಾಜ್ಯಭಾರ ಮಾಡಿರುವ ಕಾರಣ ಈ ಕಾಲಾವಧಿಯಲ್ಲಿ ಏಕಾಂತರಾಮಯ್ಯನು ಜೀವಿಸಿದ್ದು ಆ ಗ್ರಾಮದ ಉಂಬಳಿ ಪಡೆದಿರಬಹುದು. ಯಾದವರಾಜ ಭಿಲ್ಲಮನು ಈ ಸೋಮೇಶ್ವರನನ್ನು ಸೋಲಿಸಿ ರಾಜ್ಯವನ್ನು ಕಿತ್ತುಕೊಂಡು ಈಗಿನ ಕಲಬುರ್ಗಿ ಮತ್ತು ವಿಜಾಪುರಗಳಿಂದ ರಾಜ್ಯಭಾರ ಮಾಡತೊಡಗಿದನು. ಈ ತರುವಾಯ ಅಬ್ಬಲೂರು ಕದಂಬರಾಜ ಕಾಮದೇವನ ವಶವಾಯಿತು. ಅಂತೆಯೇ ರಟ್ಟಿಹಳ್ಳಿಯ 1174ರ ಶಾಸನವು ಬನವಾಸಿಯನ್ನು ಚಾಲುಕ್ಯ ದೊರೆ ಗಿರಿದುರ್ಗಮಲ್ಲ ರಾಯಮುರಾರಿ ಸೋವಿದೇವನು ಆಳುತ್ತಿದ್ದುದನ್ನು ಹೇಳಿದರೆ 1238ರ ಒಂದು ಶಾಸನದಲ್ಲಿ, ಅಂದರೆ ಶಕವರ್ಷ 1161 ವಿಳಂಬಿ ಸಂವತ್ಸರ ಆಷಾಢ ಶುದ್ಧ 15 ಚಂದ್ರಗ್ರಹಣ ಅಂತ ಅಲ್ಲಿ ಇದೆ. ಯಾದವ ಕುಲಾಬ್ದಿ ಚಂದ್ರ ಕಾದಂಬ ಕುಳಾರಿಯನಿಪ ಸಿಂಘಣನನ್ನು ಹೆಸರಿಸಿದರೆ ಅದೇ 1238ರ ಇನ್ನೊಂದು ಶಾಸನ ಶಕ 1160 ವಿಳಂಬಿ ಮಾರ್ಗಶಿರಮಾಸ್ಯೆ ಸೋಮವಾರ ಸೂರ್ಯಗ್ರಹಣ ಬರ್ತದೆ. ಇಲ್ಲಿ ಯಾದವರಾಜ ಭಿಲ್ಲಮನನ್ನು ಹೆಸರಿಸುತ್ತದೆ. ಆದ್ದರಿಂದ ಒಳಗೆ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದರೂ
ಹಳಕಟ್ಟಿಯವರ ಮೇಲಿನ ಘಟನಾವಳಿ ಸೂಚನೆ ಸರಿ ಇದೆ ಅಂತ ನನಗನ್ನಿಸ್ತದೆ. ಈ 1174 ಮತ್ತು 1737-38 ಶಾಸನಗಳು ವಿವರಿಸುವ ಘಟನೆಗಳಲ್ಲಿ ಗುರು ಶಿಷ್ಯ ಸಂತತಿಯ ಪಟ್ಟಿಯಲ್ಲಿ ಮೂರು ಜಾವಿಯ ಹೆಸರು ಬಂದರೂ ಸಹ ಇವನ ಗುರು ಕಲ್ಯಾಣ ಶಕ್ತಿಯನ್ನು ಕಾಲು ತೊಳೆದು ರಟ್ಟಿಹಳ್ಳಿಯ ಕಡಂಬೇಶ್ವರ ದೇವಾಲಯಕ್ಕೆ ದಾನ ನೀಡುವುದು ಬರುತ್ತದೆಯೇ ಹೊರತು ಮೂರು ಜಾವಿಯನ್ನು ರಾಜಗುರು ಎಂದೇನೂ ವರ್ಣಿಸಿದ್ದು ಅಥವಾ ಅವನಿಗೆ ದೇವರಾಜ ಚಿಕ್ಕೀಶ್ವರ ಎಂದು ಕರೆದಿದ್ದು ಅವನಿಗೆ ಕಾಲು ತೊಳೆದು ದಾನ ಮಾಡಿದ್ದು ಇಲ್ಲಿ ಬರಲ್ಲ. ಅದರಿಂದ ಅಲ್ಲಿ ಕಲ್ಯಾಣ ಶಕ್ತಿನೇ ಮುಖ್ಯ ಆಗ್ತಾನೆ 1238 ಈ ಎಲ್ಲ ಶಾಸನಗಳಲ್ಲಿ. ಕದಂಬ ರಾಜ ಕಾಮದೇವನು ಹಾನುಗಲ್ಲು 500 ಪ್ರಾಂತದ ಮಲ್ಲವಳ್ಳಿ ಎಂಬ ಗ್ರಾಮವನ್ನು ಅಬ್ಬಲೂರಿನ ವೀರ ಸೋಮನಾಥ ದೇಗುಲದ ಜೀರ್ಣೋದ್ಧಾರ ಅಂಗಭೋಗ ರಂಗಭೋಗಕ್ಕೆ ಉಂಬಳಿ ಕೊಡುವನು. ಕದಂಬ ವಂಶದ ಈ ಕಾಮದೇವನ ಶಾಸನಗಳು 1188-1211 ಕಾಲದಲ್ಲಿ ದೊರೆಯುವವಾದ್ದರಿಂದ ಏಕಾಂತರಾಮಯ್ಯನು ಈ ಕಾಲದಲ್ಲಿಯೂ ಅಂದ್ರೆ 1188ರಿಂದ 1211ರವರೆಗೂ ಅವನು ಜೀವಿಸಿರಬೇಕು. ಕಾಮದೇವನ ನಂತರ ಅದೇ ವಂಶದ ಮಲ್ಲಿದೇವನು ಈ ಭಾಗವನ್ನು ಆಳುತ್ತಿದ್ದನು. ಇವನ ಶಾಸನಗಳು 1219-21ರವರೆಗೆ ದೊರಕುತ್ತವೆ. ಈ ಕಾಲದಲ್ಲಿ ಏಕಾಂತರಾಮಯ್ಯನು ಜೀವಿಸಿಲ್ಲ ಅಂತ ಹಳಕಟ್ಟಿಯವರು ಊಹೆ ಮಾಡ್ತಾರೆ. ಅಂದ್ರೆ 1211ರವರೆಗೆ ಏಕಾಂತರಾಮಯ್ಯ ಇದ್ದ, ಆದ್ರೆ 1219-21 ಈ ಕಾಲಾವಧಿಯಲ್ಲಿ ಆಗ್ಲೇ ಇಲ್ಲ, ಅವನು ಏಕಾಂತರಾಮಯ್ಯ ತೀರ್ಕೊಂಡು ಹೋಗಿದ್ದಾನೆ ಅಂತ. ಅಂದ್ರೆ ಬಹಳ ಮಟ್ಟಿಗೆ 13ನೇ ಶತಮಾನದ ಮೊದಲ ದಶಕದಲ್ಲಿ ಏಕಾಂತರಾಮಯ್ಯ ಕಾಲವಾಗಿದ್ದಾನೆ ಅಂತ ಅರ್ಥವಾಗುತ್ತದೆ. ಈ ಪ್ರಕಾರ ಏಕಾಂತರಾಮಯ್ಯನು ಬಿಜ್ಜಳನು ಬನವಾಸಿಯನ್ನು ಆಳುತ್ತಿದ್ದ ಕಾಲವಾದ 1155 ಅಥವಾ ಅದಕ್ಕೂ ಸ್ವಲ್ಪ ಮುಂಚಿನಿಂದ ಮುಂದೆ 40-50 ವರ್ಷಗಳವರೆಗೆ ಜೀವಿಸಿ ತನ್ನ ಶಿವಯೋಗ ಸಾಮರ್ಥ್ಯವನ್ನು ತೋರಿಸಿ ಪ್ರಸಿದ್ಧನಾಗಿದ್ದನೆಂದು ತಿಳಿಯಬಹುದು. ಏಕಾಂತರಾಮಯ್ಯನ ಹೆಸರು ಗಣಸಹಸ್ರದಲ್ಲಿ ಬಂದಿದೆ. ಅವನು ವಚನಕಾರನು ಹೌದು ಅಂತ ಹಳಕಟ್ಟಿಯವರು ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ 1221 ನಂತರ ಏಕಾಂತರಾಮಯ್ಯನು ಬನವಾಸಿ ಅಬ್ಬಲೂರು ಭಾಗದಲ್ಲಿ ತನ್ನ ಜೀವನ ಯಾತ್ರೆಯನ್ನ ಮುಗಿಸಿರುವುದು ಖಚಿತವೆನಿಸಿದಾಗ ಕ್ರಿಸ್ತಶಕ 1174-1238 ಕಾಲದಲ್ಲಿ ರಟ್ಟಿಹಳ್ಳಿ ಶಾಸನದಲ್ಲಿ ಕಲ್ಯಾಣ ಶಕ್ತಿಯ ಶಿಷ್ಯನೆಂದು ಹೆಸರಿಸಲ್ಪಟ್ಟ ಮೂರುಜಾವಿ ದೇವಿಯು ಏಕಾಂತರಾಮಯ್ಯನು ಅಬ್ಬಲೂರು ಪವಾಡವನ್ನು ಮೆರೆದ ಕಾಲದಲ್ಲಿ ಜೀವಿಸಿದ್ದಾಗ್ಯೂ ನಿರಂಜನ ಕವಿಯ ಅಬ್ಬಲೂರು ಚರಿತೆಯಲ್ಲಿ ವರ್ಣಿತನಾದ ಚಿಕ್ಕೇಶ್ವರನೇ ಮೂರುಜಾವಿ ಎಂದು ನಂಬಿದಾಗಲೂ ಸಹ ಆ ಮೂರುಜಾವಿ ಅಲಿಯಾಸ್ ಚಿಕ್ಕೇಶ್ವರನೇ ಏಕಾಂತರಾಮಯ್ಯನ ರುಂಡವನ್ನ ಮುಂಡಕ್ಕೆ ಹೊಂದಿಸಿ ಮರುಜೀವ ಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ, ಮೂರುಜಾವ ಮುಳುಗುವ ಸೂರ್ಯನನ್ನು ನಿಲ್ಲಿಸಿದ ಎಂಬುದೇ ನಿಜವಿದ್ದಿದ್ದರೆ ಈ ವ್ಯಕ್ತಿಯ ಪಾತ್ರವನ್ನ ಅಬ್ಬಲೂರು ರಟ್ಟಿಹಳ್ಳಿ ಶಾಸನಗಳು ವರ್ಣಿಸದೆ ಬಿಡುತ್ತಿದ್ದವೆ ಅಂತ ಇಲ್ಲಿ ಪ್ರಶ್ನೆ. 12ನೇ ಶತಮಾನದಲ್ಲಿ ರಟ್ಟಿಹಳ್ಳಿ ಶಾಸನಗಳಲ್ಲಿ ವರ್ಣಿತನಾದ ಮೂರುಜಾವಿನೇ ಈ ಚಿಕ್ಕೀಶ್ವರ ಅನ್ನೋದು ನಿಜ ಇದ್ದಿದ್ರೆ, ಅವನು ಅಷ್ಟೊಂದು ದೊಡ್ಡ ಪವಾಡಗಳನ್ನ ಅಲ್ಲಿ ಮಾಡಿದ್ದೇ ಕರೆಯಾಗಿದ್ದಿದ್ರೆ ಈ ಶಾಸನಗಳು ಅವನನ್ನ ವರ್ಣಿಸದೆ ಬಿಡುತ್ತಿರಲಿಲ್ಲ. ಇವನು ಅಲ್ಲಿ ಈ ಶಾಸನಗಳ ಕಾಲದಲ್ಲಿ ಈ ಮೂರುಜಾವಿ ಮುಖ್ಯ ಅಲ್ಲ, ಅಲ್ಲಿ ಕಲ್ಯಾಣ ಶಕ್ತಿಯ ಮುಖ್ಯ. ಅವನಿಗೆ ಯಾವುದೇ ಚಿಕ್ಕೀಶ್ವರ ಅಂತಲೋ ದೇವರಾಜ ಅಂತಲೋ ಯಾವುದೇ ಪರ್ಯಾಯ ನಾಮಗಳು ಇಲ್ಲ. ಅವನು ಒಬ್ಬ ವಿಶ್ವಕರ್ಮ ಅನ್ನೋ ಸೂಚನೆಗಳು ಯಾವೂ ಇಲ್ಲ. ಅಂತರವಳ್ಳಿಯ ಮಠದ ಸಂಬಂಧಗಳು ಕೂಡ ಅಲ್ಲಿ ಎಲ್ಲೂ ಕಾಣಬರುವುದಿಲ್ಲ. ಇಲ್ಲಿ ರಟ್ಟಿಹಳ್ಳಿಯ ಶಾಸನೋಕ್ತ ಮೂರುಜಾವಿಯ ಜೀವಿತಾವಧಿಯನ್ನು ಕುರಿತು ಸ್ವಲ್ಪ ಸರಿಯಾಗಿ ನಾವು ವಿವೇಚಿಸಬೇಕಾಗಿದೆ. ಎಕ್ಸಾಕ್ಟ್ ಆಗಿ ಯಾವ ಕಾಲದಲ್ಲಿ ಅವನಿದ್ದ ಅಂತ. 1174ರ ಶಾಸನದ ಕಾಲಕ್ಕೆ ಅವನು ಕಲ್ಯಾಣ ಶಕ್ತಿಯ ಶಿಷ್ಯನೂ ಲಕುಲೀಶ್ವರನೆಂಬುವನಿಗೆ ಗುರೂ ಆಗಿದ್ದಾನೆ. ಇಲ್ಲಿಂದ ನಾವು ಇವನ ವಿಮರ್ಶೆ ಕಾಲದ ಒಂದು ನಿಷ್ಕರ್ಷೆಯನ್ನು ನಾವು ಪ್ರಾರಂಭ ಮಾಡೋಣ. 1174ನೇ ಇಸ್ವಿ ಶಾಸನದಲ್ಲಿ ಅವನೇನಾಗಿದ್ದಾನಂದ್ರೆ, ಒಂದು ಕಡೆ ತಾನು ಕಲ್ಯಾಣ ಶಕ್ತಿಗೆ ಗುರು, ಇನ್ನೊಂದು ಕಡೆ ಲಕುಲೀಶ್ವರನಿಗೆ ಶಿಷ್ಯ. ಕಲ್ಯಾಣ ಶಕ್ತಿಯ ಶಿಷ್ಯ, ಲಕುಲೀಶ್ವರನಿಗೆ ಗುರು. ಅಂದ್ರೆ ಅವನು ಗುರು ಶಿಷ್ಯ ಎರಡೂ ಪಾತ್ರ ಅವನಿಗಿದೆ. ಅಂದ್ರೆ ಬಹುಶಃ 1174ರ ಸುಮಾರಿಗೆ ಅವನು 20ಕ್ಕೆ ಕಡಿಮೆ ಇಲ್ಲದ 40ಕ್ಕೆ ಮೀರಿರದ ಒಬ್ಬ ಗುರು ಆಗಿರ್ಬೋದು ಅಂತ ನನಗನ್ನಿಸ್ತದೆ. 20-25 ವರ್ಷಕ್ಕಿಂತ ಕಡಿಮೆ ವಯಸ್ಸು ಇರಲಿಕ್ಕಿಲ್ಲ ಅವನಿಗೆ, 40 ಮೀರಿರ್ಲಿಕ್ಕಿಲ್ಲ ಅಂತ. ಈ ತರದ ಒಂದು ವಯಸ್ಸಿನ ಒಳ್ಳೆ ಪ್ರಾಯದ ವಯಸ್ಸಿನ ಒಬ್ಬ ಗುರು ಅವನು. ಯಾರು? ಮೂರುಜಾವಿ. ಈತನೇ ಮುಂದೆ 64 ವರ್ಷಗಳ ತರುವಾಯ, ಯಾಕಂದ್ರೆ 1237 ಮತ್ತು 1238 ಎರಡು ಶಾಸನಗಳಲ್ಲಿ ವರ್ಣಿಸಲ್ಪಟ್ಟಿರುವನು.
ಅವನೇ ಇವನು ಎನ್ನಲು ಈ 4 ಶಾಸನಗಳಲ್ಲೂ ವರ್ಣಿಸಲ್ಪಟ್ಟ ಗುರು ಶಿಷ್ಯ ಪರಂಪರೆ ಒಂದೇ ಆಗಿರುವುದೇ ಪ್ರಮಾಣ. ಯಾಕಂದ್ರೆ ಅಲ್ಲಿ ಗುರು ಶಿಷ್ಯ ಪರಂಪರೆ ಬೇರೆ ಬೇರೆ ಬರಲ್ಲ ಈ 4 ಶಾಸನಗಳಲ್ಲಿ. 1174ರಲ್ಲಾಗಲಿ, 37ರಲ್ಲಾಗಲಿ, 38ರ 2 ಶಾಸನಗಳಲ್ಲಾಗಲಿ ಬರ್ತಕ್ಕಂಥ ಗುರು ಶಿಷ್ಯ ಪರಂಪರೆ ಒಂದೇ. ಅಲ್ಲಿ ಗುರು ಶಿಷ್ಯ ಪರಂಪರೆ ಬೇರೆ ಬೇರೆ ಬರಲ್ಲ. ಆದ್ರಿಂದ ಅಲ್ಲಿ ಬೇರೆ ಬೇರೆ 3 ಜಾವಿಗಳಿಲ್ಲ ಅಂತ. ಆದ್ರಿಂದ ಈ 3 ಜಾವಿಯ ಜನನ ಕಾಲವು ನನಗನ್ಸೋದು 1148 ಅಥವಾ 1150 ಮತ್ತು ಮರಣ ಕಾಲವನ್ನ 1245ರ ಆಚೆಗೆ ಹಾಕ್ತಕ್ಕಂಥದ್ದು ನಮಗೆ ಕಷ್ಟ ಸಾಧ್ಯ. 1148 1150 ಅಂತ ನಾವು ಭಾವಿಸಿದ್ರೆ 1174ನೇ ಇಸ್ವಿ ಶಾಸನ ಕಾಲಕ್ಕೆ ಅವನಿಗೆ ವಯಸ್ಸು ಎಷ್ಟಾಗ್ತದೆ? ಒಂದು 25 ವರ್ಷ ವಯಸ್ಸಾಗ್ತದೆ. ಅದ್ರ ಆಚೆಗೆ ನಾವು ಅದಕ್ಕೂ ಹಿಂದೆ ಅವನು ಯಾವಾಗ ಹುಟ್ಟಿದ್ದ ಅಂತ ಅನ್ನೋಕ್ಕೂ ಬರಲ್ಲ. ಆಮೇಲೆ ಮರಣ 1245 ಆಚೆ ಆಮೇಲೆ ಸತ್ತನ ಅಂತ ಹೇಳಕ್ ಬರಲ್ಲ. 1238ನೇ ಶಾಸನದಲ್ಲಿ ಅವನು ಅದಾನ. ಅವನು ಆಮೇಲೆ ಯಾವಾಗ 3-4 ವರ್ಷದೊಳಗೆ ಸತ್ತಿರಬಹುದು ಅಂತ. ಅದರಿಂದ ನಾವು 45 ಆ ಮೀರಿ ಬದುಕಿದ್ದ ಅಂತ ಹೇಳಕ್ ಬರಲ್ಲ. ನಾವು ನಮಗಿಲ್ಲಿ ಜನನ ಕಾಲವೇ ಮುಖ್ಯ. ಮೇಲೆ ಆಗಲೇ ತೀರ್ಮಾನಿಸಿದಂತೆ ಏಕಾಂತ ರಾಮಯ್ಯನ ಪವಾಡ ಅಂದ್ರೆ ಬಿಜ್ಜಳನು ಸ್ವತಂತ್ರ ರಾಜನಾಗುವುದಕ್ಕೂ ಸ್ವಲ್ಪ ಮುಂಚೆ ಅವನು ಬನವಾಸಿಯಲ್ಲಿ ಮಾಂಡಳಿಕನಾಗಿದ್ದಾಗ ಅಂತ ಅಂದ್ರೆ 1155-61ರೊಳಗೆ ಸಂಭವಿಸಿರಬೇಕು ಅಂತ ಅನಿಸ್ತದೆ. ಅದರಿಂದ 1155ರಿಂದ 61 ಇಷ್ಟರೊಳಗೆ ಈ ಘಟನೆ ನಡೆದಿರಬಹುದು ಅಂತ. ಈ ದಿನಾಂಕಕ್ಕೆ 3 ಜಾವಿಯ ಜನನ ಕಾಲವನ್ನು ಹೋಲಿಸಿದರೆ ಅವನು ಏಕಾಂತರಾಮನ ಪವಾಡ ಮೆರೆದಾಗ 4 ಅಥವಾ 8 ವರ್ಷದ ಒಬ್ಬ ಬಾಲಕ ಅವನು. ಯಾರು? ಈ ರಟ್ಟಿಹಳ್ಳಿ ಶಾಸನದಲ್ಲಿ 1174ನೇ ಇಸ್ವಿಯಲ್ಲಿ ಉಲ್ಲೇಖಿತನಾಗಿರ್ತಕ್ಕಂಥ 1237, 38ರ ಶಾಸನದಲ್ಲಿ ಉಲ್ಲೇಖಿತನಾಗಿರ್ತಕ್ಕಂಥ ವರ್ಣಿಸಲ್ಪಟ್ಟಂಥ ಕಲ್ಯಾಣ ಶಕ್ತಿಯ ಶಿಷ್ಯನು ಲಕುಲೀಶ್ವರನು ಗುರು ಆಗಿರ್ತಕ್ಕಂಥ ಮೂರು ಜಾವಿಯು ಅವನು ಈ ಕಾಲಕ್ಕೆ ಅಂದ್ರೆ ಏಕಾಂತರಾಮನ ಘಟನೆ ನಡೆದ ಕಾಲಕ್ಕೆ ಬಹುಶಃ ಅವನು 4ರಿಂದ 8 ವರ್ಷ ಅಥವಾ 7-8 ವರ್ಷ 10 ವರ್ಷದ ಹುಡುಗ ಅಷ್ಟಿರ್ಬೋದು ಅಷ್ಟೇ ಅವನು. ಆದ್ದರಿಂದ ವಿಶ್ವಕರ್ಮ ಬ್ರಾಹ್ಮಣವಾದಿಗಳು ಬಸವಣ್ಣನ ಅಣ್ಣ ದೇವರಾಜನೇ ಈ ರಟ್ಟಿಹಳ್ಳಿ ಶಾಸನೋಕ್ತವಾದ 3 ಜಾವಿ ದೇವನು, ಇವನೇ ಚಿಕ್ಕೀಶನೆಂಬ ಹೆಸರು ಹೊಂದಿದ್ದ, ಇವನೇ ಏಕಾಂತರಾಮಯ್ಯನ ತಲೆಯನ್ನ ಮುಂಡಕ್ಕೆ ಕೂಡಿಸುವಲ್ಲಿ ಮುಳುಗುವ ಸೂರ್ಯನನ್ನ 3 ಜಾವು ನಿಲ್ಲಿಸಿ ಪವಾಡ ಮೆರೆದ ಎಂಬ ಕವಿ ಶಾಂತ ನಿರಂಜನನ ಕೃತ್ರಿಮ ಸೃಷ್ಟಿಯ ಕಲ್ಪನೆಯನ್ನ ನಂಬುವಂತೆ ನಿರೂಪಿಸುತ್ತಿರುವುದರಲ್ಲಿ ಯಾವ ಸತ್ಯಾಂಶವೂ ಕೂಡ ಇಲ್ಲ. ಈ ಕೃತ್ರಿಮ ಸೃಷ್ಟಿಯನ್ನ ಸರಿಯಾಗಿ ಪರಿಶೀಲಿಸದೆ ನಿಜವೆಂದು ನಂಬಿ ಈ ಕೃತಿಯ ಚಿಕ್ಕೀಶ್ವರ ಮುನಿಯನ್ನು ರಟ್ಟಿಹಳ್ಳಿಯ ಶಾಸನೋಕ್ತ 3 ಜಾವಿಗೂ ಮತ್ತು ಬಸವಣ್ಣನ ಸೋದರ ದೇವರಸ ದೇವರಾಜನಿಗೂ ಸಮೀಕರಿಸುತ್ತಿರುವುದು ಒಂದು ಅಪಹಾಸ್ಯದ ಸಂಗತಿ ಅಂತ ನನಗನ್ನಿಸ್ತದೆ. ಇನ್ನೊಂದು, ಬಸವಣ್ಣನ ಅಣ್ಣ ದೇವರಾಜನ ಜನನ ಮರಣ ಕಾಲಕ್ಕೆ ಸಂಬಂಧಪಟ್ಟು ಸ್ವಲ್ಪ ನಾವು ವಿವೇಚನೆ ಮಾಡೋಣ. GS ದೀಕ್ಷಿತರ ಲೆಕ್ಕಾಚಾರದಂತೆ ಬಸವಣ್ಣನ ಜನನ 1104. ಇದರ ಆಧಾರದಿಂದ ಅವನ ಅಣ್ಣ ದೇವರಾಜನ ಜನನ ಕ್ರಿಸ್ತಶಕ 1100, 1102 ಇರ್ಬೋದು, ಅಥವಾ ಅದಕ್ಕೂ ಇನ್ನೂ ಸ್ವಲ್ಪ ಹಿಂದಕ್ಕೆ ನಾವು ಹಾಕಿದ್ರೆ 1056-58 ಇರ್ಬೋದು ಅಂತ ಅನ್ಬೋದು. ಅಂದ್ರೆ ಮೊದಲನೇ ಹೆಂಡತಿಯ ಮಗ ಚೆನ್ನಮ್ಮನ ಮಗನಾಗಿ ಅವನು ಹುಟ್ಟಿದ. ಆಮೇಲೆ 2ನೇ ಮದುವೆ ಆಯಿತು. 2ನೇ ಮದುವೆ ಆದ್ಮೇಲೆ ಆ ಬಸವಣ್ಣನ ಮೊದಲು ಅಕ್ಕ ಹುಟ್ಟಿದ್ಲು, ಆಮೇಲೆ ಇವನು ಹುಟ್ಟಿದ. ಹೀಗೆ ಈ ಒಂದು ಅಲ್ಲಿ ಇದು ಇರೋದ್ರಿಂದ ಬಸವಣ್ಣನ ಜನನ ನಿಖರವಾಗಿ 1104 ಅಂತ ನಾವು ತಿಳ್ಕೊಳ್ಳೋದಾದ್ರೆ 1055-58ರ ಆಜುಬಾಜು ದೇವರಾಜ ಹುಟ್ಟಿರ್ಬೋದು, ಅಥವಾ ಸ್ವಲ್ಪ ಹೆಚ್ಚು ಕಡಿಮೆ ಆ ಭಾಗದ ಇದರಲ್ಲಿ ಕೊನೆಯ ದಶಕದಲ್ಲಿ ಅವನು ಹುಟ್ಟಿರಬಹುದು ಅಂತ. ವಿಶ್ವಕರ್ಮ ಬ್ರಾಹ್ಮಣವಾದಿ ಪರವಾದ ಪಂಡಿತ ಸಿದ್ದರಾಮ ಪಟ್ಟಣಶೆಟ್ಟಿ ಅವರು ಹೇಳುವಂತೆ ಬಸವಣ್ಣನ ತಂದೆಯ ಮೊದಲ ಹೆಂಡತಿ ಚೆನ್ನಮ್ಮನನ್ನ 1118-19ರಲ್ಲಿ ಲಗ್ನ ಆಗಿದ್ದ. ಈ ಚೆನ್ನಮ್ಮನ ಏಕೈಕ ಪುತ್ರ ಈ ದೇವರಾಜ. ಬಹುಶಃ ಇವನು 1120-21ರಲ್ಲಿ ಜನಿಸಿದ್ದ ಅಂತ ಅವ್ರು ಹೇಳ್ತಾರೆ. ಅವರು ಮಾದಿರಾಜನ 2ನೇ ಹೆಂಡತಿ ಮಾದಲಾಂಬಿಕೆಯ ಮಗನಾಗಿ ಬಸವಣ್ಣ 1131-32ರಲ್ಲಿ ಜನಿಸಿದ. ಇವನಿಗೂ 6-7 ವರ್ಷಗಳಿಗೆ ಮುನ್ನ ಅವನ ಅಕ್ಕ ನಾಗಲಾಂಬಿಕೆ 1123-24ರಲ್ಲಿ ಜನಿಸಿದ್ದಳು ಅಂತ ಅವರು ಸಿದ್ದರಾಮ ಪಟ್ಟಣಶೆಟ್ಟಿ ಹೇಳ್ತಾರೆ. ಅಂದರೆ ದೇವರಾಜನ ಜನನದ ಕಾಲ 1055-1102ರ ಮಧ್ಯೆ ಅಂತ ಒಂದು. ಇನ್ನೊಂದು 1120-21. ಹೀಗೆ ನಾವು 2 ದಿನಾಂಕಗಳನ್ನು ನಾವು ಇಲ್ಲಿ ಪರಿಶೀಲನೆ ಮಾಡಬೇಕಾಗ್ತದೆ.
ಒಂದು ಜಿ ಎಸ್ ದೀಕ್ಷಿತರ ಒಂದು ದಿನಾಂಕದ ಇದನ್ನು ನಾವು ಅದನ್ನು ನಿಜ ಅಂತ ನಾವು ನಂಬಿದರೆ 1055ರಿಂದ ಹೆಚ್ಚು ಕಡಿಮೆ 1102 ಇಷ್ಟರ ಮಧ್ಯೆ ದೇವರಾಜ ಹುಟ್ಟಿರ್ಬೋದು ಅಂತ ಒಂದು. ಅಥವಾ ಇನ್ನೊಂದು, ಸಿದ್ದರಾಮ ಪಟ್ಟಣ ಶೆಟ್ಟಿ ಹೇಳೋದು ನಿಜ ಅಂತ ನಾವು ನಂಬಿದರೆ 1120 ಅಥವಾ 21 ಅಂತ ಮತ್ತೊಂದು. ಹೀಗೆ 2 ಜನನ ಕಾಲಗಳನ್ನು ನಾವು ಪರೀಕ್ಷೆ ಮಾಡೋದು. ಈಗ ಮೊದಲನೇದಾಗಿ 1120-21ರಲ್ಲಿ ಜನಿಸಿರಬಹುದಾದ ದೇವರಾಜನೇ ರಟ್ಟಿಹಳ್ಳಿ ಶಾಸನೋಕ್ತ 3 ಜಾವಿ ಎಂದು ಊಹಿಸಲೇನಡ್ಡಿ? ಇಲ್ಲಿ ಏನು ತೊಂದರೆ ಇದೆ? 20-21ರಲ್ಲಿ ಜನಿಸಿರಬಹುದಾದ ದೇವರಾಜನೇ ಶಾಸನೋಕ್ತ 3 ಜಾವಿ ಅನ್ನಕ್ಕೆ ಏನು ತೊಂದರೆ? ನೋಡಿ, ಏಕಾಂತರಾಮಯ್ಯನ ಪವಾಡ ಕಾಲ 1150-60 ಎಂದು ತಿಳಿದರೆ ಸಿದ್ದರಾಮ ಪಟ್ಟಣ ಶೆಟ್ಟಿ ಊಹಿಸುವಂತೆ 1150-65 ಅಂತ ತಿಳಿದರೂ ಸಹ ಈ ದೇವರಾಜ ಅಲಿಯಾಸ್ 3 ಜಾವಿಗೆ ಸುಮಾರು 30-40 ಪ್ರಾಯ ಸರಿ ಇರ್ಬೋದಲ್ವೇ ಅಂತ ಎಂದು ನಂಬಲು ಮತ್ತೊಂದು ಪ್ರಶ್ನೆ ಏನಪ್ಪ ಅಂದ್ರೆ, 1120-21ರಲ್ಲಿ ಹುಟ್ಟಿದ ದೇವರಾಜ ಅಲಿಯಾಸ್ 3 ಜಾವಿಯು ರಟ್ಟಿಹಳ್ಳಿಯ ಶಾಸನಗಳ ಕಾಲವಾದ 1238ರ ನಂತರ ಹೋಗಲಿ 1238ರವರೆಗೂ ಬದುಕಿದ್ದನೆಂದು ಹೇಗೆ ನಾವು ನಂಬಬೇಕು? ನೋಡಿ, ಅಲ್ಲಿಗೆ ಅವನ ವಯಸ್ಸು ಎಷ್ಟು? 118ರಿಂದ 120 ವರ್ಷ ಆಗ್ತದೆ. ಅವಾಗ 18-20 ವರ್ಷ ಯಾರಾದರೂ ಮನುಷ್ಯರು ಆವಾಗ ಬಾಳಿದಾರ ಅಂತ ಪ್ರಶ್ನೆ. ಸಾಧ್ಯವೇ? ಇನ್ನೊಂದು ಊಹೆ, ರಟ್ಟಿಹಳ್ಳಿಯ ಶಾಸನಗಳಲ್ಲಿ 1174ರ ಶಾಸನದ 3 ಜಾವಿಯೇ ಬೇರೆ, 1237-38ರ ಶಾಸನದ 3 ಜಾವಿಯೇ ಬೇರೆ ಅಂತ ಯಾಕೆ ತಿಳ್ಕೋಬಾರದು ಅಂತ ಮತ್ತೆ ಹೀಗೆ ತಿಳಿಲಿಕ್ಕೆ ಅವಕಾಶ ಇಲ್ಲ. ಕಾರಣ ಏನಂದ್ರೆ, ಆ ಎಲ್ಲಾ ಶಾಸನಗಳಲ್ಲಿ ವರ್ಣಿತರಾದ ಗುರು ಶಿಷ್ಯ ಪರಂಪರೆ ವಾಮಶಕ್ತಿ ಲಕುಲೀಶರಾಂತ್ಯ ಒಟ್ಟು 10 ಮಂದಿ ಗುರು ಶಿಷ್ಯರು. ಇದು ಎಲ್ಲಿ ಚೇಂಜ್ ಆಗಲ್ಲ ಇದು. ಅದರಿಂದ ಅಲ್ಲಿ ಬರೋ 3 ಜಾವಿ ಬೇರೆ, ಇಲ್ಲಿ ಬರೋ 3 ಜಾವಿ ಬೇರೆ ಅಂತ ನಾವು ಊಹೆ ಮಾಡ್ಲಿಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಗುರು ಶಿಷ್ಯ ಪರಂಪರೆ ಒಂದೇ ಇರೋದ್ರಿಂದ ಒಟ್ಟು 10 ಗುರುಗಳು ಪಟ್ಟಿ ಬರ್ತದೆ. ವಾಮಶಕ್ತಿ ಮೊದಲನೇನು, ಲಕುಲೀಶ್ವರ ಕೊನೆಯವನು, 9ನೇ ಗುರು ಇವನು ಯಾರು, 3 ಜಾವಿ. ಆದ್ರಿಂದ ಇಲ್ಲಿ ಇಬ್ಬರು 3 ಜಾವಿಗಳಿಲ್ಲ. ಆ ರೀತಿ ನಾವು ಊಹಿಸ್ತಕ್ಕಂಥದ್ದು ಸಾಧ್ಯತೆ ಇಲ್ಲ. ಅದು ಇನ್ನು ಸಿದ್ದರಾಮ ಪಟ್ಟಣ ಶೆಟ್ಟಿ ಮಾತನ್ನ ಸ್ವಲ್ಪ ವಿಶೇಷವಾಗಿ ನಾವು ಪರಿಶೀಲನೆ, ಯಾಕಂದ್ರೆ ಇದು ವಿಶ್ವಕರ್ಮ ಬ್ರಾಹ್ಮಣವಾದಿಗಳಿಗೆ ತಲೆ ಹಿಡಿದಿರ್ತಕ್ಕಂಥ ವಿಚಾರ ಇದು. ಇದನ್ನು ಸ್ವಲ್ಪ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಇವರ ಅಭಿಪ್ರಾಯದಂತೆ ಬಸವಣ್ಣನ ಅಣ್ಣ ದೇವರಾಜನೇ 3 ಜಾವಿ ಎಂದು ನಂಬಿದರೆ, ಅವರ ಪ್ರಕಾರ ಈ ದೇವರಾಜನ ಜನನ 1120-23 ಎಂದು ಇಟ್ಟುಕೊಂಡರೆ ಅಬ್ಬಲೂರು ಘಟನೆಯ 1150-65 ಸಂಭವಿಸಿದೆ ಎಂಬ ಅವರ ಊಹೆಯನ್ನು ಕೂಡ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ದೇವರಾಜನ ವಯಸ್ಸು ಆಗ 35-40 ಅಂತ. ಇದೇ ದೇವರಾಜನೇ 3 ಜಾವಿ ದೇವ ಎಂದು ನಂಬಲು ಮೊದಲನೆಯದಾಗಿ ಶಾಸನ ಮತ್ತು ಏಕಾಂತರಾಮನ ಕುರಿತ ಯಾವ ಚರಿತ್ರೆಗಳು ಕೂಡ ಹೇಳ್ತಾ ಇಲ್ಲ. ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು. ಆ ದೇವರಾಜನೇ 3 ಜಾವಿಯೇ ಚಿಕ್ಕೀಶ ಅಂತ ಹಿಂಗೆ ಹೇಳಲಿಕ್ಕೆ, ಈ ಸಮೀಕರಣವನ್ನು ನಂಬಲಿಕ್ಕೆ ಶಾಸನಗಳ ಆಧಾರಗಳು ಇಲ್ಲ, ಕೃತಿಯ ಆಧಾರಗಳು ಕೂಡ ಇಲ್ಲ. ಇನ್ನು ಎರಡನೆಯದಾಗಿ ಸಿದ್ದರಾಮ ಪಟ್ಟಣ ಶೆಟ್ಟಿ ಅಂಡ್ ವಿಶ್ವಕರ್ಮ ಬ್ರಾಹ್ಮಣವಾದಿಗಳ ಈ ಕಂಪನಿ ಏನಿದೆಯಲ್ಲ, ಇವರ ನಂಬಿಕೆಯಂತೆ ದೇವರಾಜನೇ 3 ಜಾವಿ, ಆ 3 ಜಾವಿ ಬೇರಾರು ಅಲ್ಲ, ಅವನು ರಟ್ಟಿಹಳ್ಳಿ ಶಾಸನ ಹೋಗ್ತಾನು, ಅವನೇ ಅಂತರವಳ್ಳಿಯ ಮಠದವನು ಎಂದು ನಂಬಲು ಈ ದೇವರಾಜ ಉರುಫ್ 3 ಜಾವಿ 1238ನೇ ಶಾಸನದಲ್ಲಿ ಉಲ್ಲೇಖಗೊಂಡಿರುವ ಕಾರಣ ಅವನು 120 ವರ್ಷ ಬಾಳಿರಲು ಅಸಾಧ್ಯ. ಇದಾಗಲೇ ನಾನು ಹೇಳಿದೆ. ಮತ್ತು ರಟ್ಟಿಹಳ್ಳಿಯ 4 ಶಾಸನಗಳು ಒಂದೇ ಗುರು ಪರಂಪರೆಯನ್ನು ವಿವರಿಸ್ತಾ ಇರೋ ಕಾರಣಕ್ಕಾಗಿ ಇಬ್ಬರು 3 ಜಾವಿಗಳು ಇಲ್ಲಿ ಬಂದಿರೋದು ಅಸಂಭವ. ಹಾಗಾಗಿ ಬಂದಿರುವ ಒಬ್ಬ 3 ಜಾವಿಗೂ ಮತ್ತು ಚಿಕ್ಕೀಶ್ವರಗೂ, ದೇವರಾಜಗೂ, ಅಂತರವಳ್ಳಿಯ ಮಠಕ್ಕೂ, ವಿಶ್ವಕರ್ಮ ಪರಂಪರೆಗೂ ಸಂಬಂಧವನ್ನು ಸ್ಥಾಪಿಸಲಿಕ್ಕೆ ಈ ಶಾಸನಾಧಾರಗಳಿಂದ ಮತ್ತು ಇತರೆ ಕೃತಿಗಳು ಯಾವ ಆಧಾರದಿಂದಲೂ ಕೂಡ ಸಾಧ್ಯವೇ ಇಲ್ಲ. ನೋಡಿ, ಇದನ್ನ ವಿಶ್ವಕರ್ಮ ಬ್ರಾಹ್ಮಣವಾದಿಗಳು, ಈ ಬಸವಣ್ಣ ವಿಶ್ವಕರ್ಮ ಅಂತ ಇದ್ರ ಮುಖಾಂತರ ಏನು ಸಾಧಿಸಕ್ಕೆ ಹೋಗ್ತಾ ಇದ್ರಲ್ಲ, ಇವರು ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಿದೆ. ಅದರಿಂದ ಸಿದ್ದರಾಮ ಪಟ್ಟಣ ಶೆಟ್ಟಿ ನೀಡುವ ಜನನ ಕಾಲವನ್ನು ಲೆಕ್ಕಕ್ಕೆ ತೆಗೆದುಕೊಂಡ್ರೆ 1120ರ ಆಜುಬಾಜು ಹುಟ್ಟಿರಬಹುದು ದೇವರಾಜ. 3 ಜಾವಿ 12ನೇ ಶತಮಾನದ ಕೊನೆಯ ದಶಕದಲ್ಲಿ ಬಹುಶಃ ಜೀವಿಸಿರಲು ಸಾಧ್ಯವಿಲ್ಲ. ಅವನು 12ನೇ ಶತಮಾನದ ಕೊನೆಯ ದಶಕದಲ್ಲಿ ಅವನು ಇರ್ಲಿಕ್ಕೆ ಸಾಧ್ಯವಿಲ್ಲ. ಇನ್ನು 1238ರ ಶಾಸನದ ಕಾಲದಲ್ಲಿ ಹೇಗೆ ಜೀವಿಸಿರಬಹುದು ಅವನು? ಅದರಿಂದ GS ದೀಕ್ಷಿತರು ಹೇಳುವಂತಹ ಬಸವಣ್ಣನ ಜನ್ಮ ದಿನಾಂಕವನ್ನ ನಾವು ನಿಜ ಅಂತ ಪರಿಗಣಿಸಿದರೆ, ಬಸವಣ್ಣ 1104ರಲ್ಲಿ ಜನಿಸಿದ್ರೆ ದೇವರಾಜ ಇವನಿಗೂ ಒಂದು 6-7 ವರ್ಷ 8 ವರ್ಷ ಮುಂಚೆ ಜನಿಸಿರಬಹುದು ಅಂತ ನಾವು ಊಹಿಸಿದ್ರೆ,
ಅವನ ಜನನ ಕಾಲ 1055ಕ್ಕೂ ಹಿಂದಕ್ಕೆ ಹೋಗಕ್ಕೆ ಸಾಧ್ಯವಿಲ್ಲ. 1055-60 ಹುಟ್ಟಿದ್ರೆ ಬಸವಣ್ಣನ ಮರಣ 1184-86ಕ್ಕೂ ಮುನ್ನವೇ. ಅಂದ್ರೆ 1184-86ರಲ್ಲಿ ಬಸವಣ್ಣ ಸತ್ತಂತ ದೀಕ್ಷಿತರು ಹೇಳ್ತಾರೆ. ಆದ್ರಿಂದ ಇವನು ಸಾವಿಗೂ ಮುಂಚೆ ಅವ್ರ ಅಣ್ಣ ಸತ್ತಿರ್ಬೋದು, ಅಂದ್ರೆ 75-80ರಲ್ಲಿ ಸತ್ತಿರ್ಬೋದು. 1175-80ರಲ್ಲಿ ಸತ್ತಿರ್ಬೋದು. ಇಂಥವನು ರಟ್ಟಿಹಳ್ಳಿಯ 1174, 1237, 1238 ಶಾಸನದಲ್ಲಿ ಹೆಂಗ ಅವನು ಬಂದು ಪ್ರತ್ಯಕ್ಷ ಆಗ್ತಾನೆ? ಅದರಿಂದ 1170-80 ಆಜುಬಾಜಿನಲ್ಲಿ ತೀರಿ ಹೋಗಿರಬಹುದಾದಂತ ಒಬ್ಬ ದೇವರಾಜ 1174ರ ರಟ್ಟಿಹಳ್ಳಿ ಶಾಸನ ಅಥವಾ 1237-38ರ ಶಾಸನದಲ್ಲಿ ಹಾಜರ ಹೆಂಗಾಗ್ತಾನವನು? ಸಾಧ್ಯವಿಲ್ವಲ್ಲ. ಆದ್ದರಿಂದ ರಟ್ಟಿಹಳ್ಳಿಯ ಮೂರು ಜಾವಿಗೂ ಬಸವಣ್ಣನ ಅಣ್ಣನ ಹೆಸರು ದೇವರಾಜ, ಅವನ ಮತ್ತೊಂದು ಹೆಸರೇ ಚಿಕ್ಕೀಶ್ವರ. ಈ ಚಿಕ್ಕೀಶ್ವರನೇ ಮೂರು ಜಾವಿ ಎಂಬ ಸಮೀಕರಣ ಮತ್ತು ಅವನು ಬಾಳಿದ್ದ ಅನ್ನೋದು ಇವೆಲ್ಲ ತಳಬುಡ ಇಲ್ಲದ್ದು. ಮತ್ತು ಅವನು ಏಕಾಂತರಾಮಯ್ಯನ ಅಬ್ಬಲೂರು ಪವಾಡದಲ್ಲಿ ಭಾಗಿಯಾಗಿದ್ದ ಅಂತಕ್ಕಂಥದ್ದು ಇದು ಕಾಗಕ್ಕ ಗುಬ್ಬಕ್ಕನ ಕಥೆ ಎಂಬುದರಲ್ಲಿ ಯಾವ ಸಂದೇಹವೇ ಇಲ್ಲ. ಇದೊಂದು ವಿಶ್ವ ಬ್ರಾಹ್ಮಣವಾದಿಗಳ ಕೃತ್ರಿಮ ಸೃಷ್ಟಿ. ಈ ಕೃತ್ರಿಮ ಸೃಷ್ಟಿ ಮೊದಲು ಪ್ರಾರಂಭ ಮಾಡಿರೇ ಆ ನಿರಂಜನ ಅಂತ ನನಗನ್ನಿಸ್ತದೆ. ಹೀಗೆ ಇದೊಂದು ಸುಳ್ಳು ಕಂಥೆ ಪುರಾಣ ಇವರು ಕಟ್ತಾ ಬೆಳೆಸಿದ್ದಾರೆ ಅನ್ನೋದು ನನಗೆ ಈ ಶಾಸನಗಳ ಮತ್ತು ಕೃತಿಯ ಪರಿಶೀಲನೆಯಲ್ಲಿ ನನಗೆ ಗೊತ್ತಾಗಿದೆ. ಈ ಕೃತಿಯ ಪರಿಶೀಲನೆಯನ್ನು ನಾನು ಮುಂದಿನ ಭಾಗದಲ್ಲಿ ನಾನು ಮಂಡಿಸ್ತಾ ಇದ್ದೇನೆ. ಇಷ್ಟು ಹೇಳ್ತಾ ಈ ವಿಡಿಯೋ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.